ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್. ಸೊ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ಆತ್ಮಪೂರ್ವಕ ನಮನಗಳು ಸಲ್ಲಿಸುತ್ತಾ ಇದರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಇವತ್ತಿನ ಈ ಸಬ್ಜೆಕ್ಟ್ ಅಲ್ಲಿ ಆರ ಬಗ್ಗೆ ಲಾಸ್ಟ್ ಸೆಷನ್ ಅಲ್ಲಿ 4ನೇ ಭಾಗದಲ್ಲಿ ಆರ ಅಂದ್ರೆ ಏನು, ಆರ ಅನ್ನೋದು ಯಾವ ರೀತಿಯಲ್ಲಿ ಇರುತ್ತೆ, ಎಷ್ಟು ವಿಡ್ತು ಎಷ್ಟು ಹೈಟ್ ಇರುತ್ತೆ, ಅದರಲ್ಲಿ ಏನೇನು ಬಣ್ಣಗಳಿರುತ್ತೆ, ಯಾವ ರೀತಿಯಲ್ಲಿ ನಾವು ಅದು ನೋಡಕ್ಕೆ ಅವಕಾಶ ಇದೆ, ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನೋಡಕ್ಕೆ. ಬರೇ ಕಣ್ಣಿಂದ ನೋಡೋದು, ಇಲ್ಲಾಂದ್ರೆ ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಿ ನೋಡೋದು, ವಿಧ ವಿಧ ರೀತಿಯಲ್ಲಿ ಆರ ನೋಡೋದು. ಆಯ್ತಾ? ಆರ ಅಂದ್ರೆ ಏನು? ಆರ ನಮ್ಮ ಸುತ್ತಿರುವಂತ ಒಂದು ವಿದ್ಯುದಯಸ್ಕಾಂತ ಕ್ಷೇತ್ರ ಅಷ್ಟೇ. ಆಯ್ತಾ? ವಿದ್ಯುದಯಸ್ಕಾಂತ ಕ್ಷೇತ್ರಕ್ಕೆ ಖಂಡಿತವಾಗಿ ಬಣ್ಣಗಳಿರುತ್ತದೆ. ಆ ಬಣ್ಣಗಳು ನಮ್ಗೆ ಎಷ್ಟು ಕಣ್ಣು ಕಾಣಿಸ್ತದೋ ಅಷ್ಟು ಮಾತ್ರ ನೋಡಕ್ ಸಾಧ್ಯವಾಗತ್ತೆ. ಅದರಿಂದ ಹೆಚ್ಚಾಗಿರುವಂಥದ್ದು ನೋಡಕ್ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಅನೇಕ ಶಬ್ದ ತರಂಗಗಳು, ನಾವು ಶಬ್ದ ತರಂಗಗಳು ಎಷ್ಟೋ ಇರುತ್ತೆ, ಎಲ್ಲಾ ಶಬ್ದ ತರಂಗಗಳು ನಾವು ನೋಡಕ್ ಸಾಧ್ಯವಿಲ್ಲ. ಆಯ್ತಾ? 20 to 20 ಕಿಲೋ ಹೆಡ್ಜಸ್ ಇರುವಂತ ಒಂದು ಶಬ್ದವನ್ನು ಮಾತ್ರವೇ ನಾವು ಗ್ರಹಿಸಕ್ ಸಾಧ್ಯವಿದೆ. ಅದಕ್ಕಿಂತ ಹೆಚ್ಚಿರುವಂತ ತರಂಗಗಳು ನಮ್ಗೆ ಆ ಶಬ್ದ ತರಂಗಗಳು ಕೇಳಿಸ್ಕೊಳಕ್ಕೆ ಸಾಧ್ಯವಿಲ್ಲ. ಈಗ ನಾಯಿಗಳು ಸ್ವಲ್ಪ ಶಬ್ದಗಳು ಕೇಳಿಸ್ಕೊಂತವೆ ಅಲ್ವಾ? ಅದೇ ರೀತಿಯಲ್ಲಿ ಅನೇಕ ಜಂತುಗಳು ಕೇಳಿಸ್ಕೊಂಡ ಶಬ್ದಗಳು ನಾವು ಕೇಳಿಸ್ಕೊಳಕ್ಕೆ ಅದು ಅರ್ಥ ಆಗಲ್ಲ. ಈಗ ಉದಾಹರಣೆಗೆ ಭೂಮಿಯ ಪ್ರಕಂಪನಗಳು ಎಷ್ಟೋ ಜಂತುಗಳು ಸ್ವೀಕಾರ ಮಾಡ್ತವೆ, ನಮಗೂ ಅದು ಸ್ವೀಕಾರ ಆಗೋದಿಲ್ಲ. ಅದೇ ರೀತಿಯಲ್ಲಿ ಪ್ರತಿ ಶಬ್ದವೂ ಒಂದು ತರಂಗ ಆಗಿದ್ರೆ ಒಂದು ಕಾಂತಿಯು ತರಂಗವಾಗತ್ತೆ. ಆ ಕಾಂತಿಯಲ್ಲಿನೂ ಸಹ ಎಲ್ಲಾ ತರಂಗಗಳು ನಾವು ನೋಡಕ್ ಸಾಧ್ಯವಿಲ್ಲ, ದೃಶ್ಯೀಕರಣ ಆಗೋದಿಲ್ಲ. ಯಾಕಂದ್ರೆ ಕಾಂತಿಯಲ್ಲಿ 7 ಬಣ್ಣಗಳು ಮಾತ್ರವೇ ನಾವು ನೋಡಕ್ ಸಾಧ್ಯವಿದೆ. ಅದರಿಂದ ಹಿಂದೆ ಇರೋದು, ಅದರಿಂದ ಹೆಚ್ಚಾಗಿರುವಂಥದ್ದು ನೋಡಕ್ ಸಾಧ್ಯವಿಲ್ಲ. ಉದಾಹರಣೆಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಬರುವಂತ ಕಲರ್ಸ್ ನೋಡಿದ್ರೆ, ಕೆಂಪು ಬಣ್ಣದಿಂದ ಕೊನೆಯದಾಗಿರುವಂತ ಅಲ್ಟ್ರಾ ವೈಲೆಟ್ ಕಲರ್ ಇದೆಯಲ್ಲ, ಆ ವೈಲೆಟ್ ಕಲರ್ ದಾಟಿ ಹೋದ್ರೆ ಇರುವಂತ ಕಿರಣಗಳು ನಾವು ನೋಡಕ್ಕೆ ಸಾಧ್ಯವಿಲ್ಲ, ದೃಶ್ಯೀಕರಣ ಆಗೋದಿಲ್ಲ. ಅಂತ ಕಿರಣಗಳು ನಾವು ಅಲ್ಟ್ರಾ ವೈಲೆಟ್ ಅಂತ ಕರಿತೀವಿ. ಈ ರೆಡ್ ಗಿಂತ ಕೆಳಗಡೆ ಕಿರಣಗಳನ್ನು ನಾವು ಇನ್ಫ್ರಾರೆಡ್ ಅಂತ ಕರಿತೀವಿ, ಅದು ನೋಡಕ್ ಸಾಧ್ಯವಿಲ್ಲ. ಆದ್ರೆ ಖಂಡಿತವಾಗಿ ಆ ಕಿರಣಗಳು ಇದೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಈ ಆರನ್ನು ನೋಡುವಾಗ ಇಷ್ಟು ಕಲರ್ಸ್ ಅಂತಂದ್ರೆ, ಪ್ರಧಾನವಾಗಿ ಒಂದು ಆರ ಅಂತಂದ್ರೆ ನಮ್ಮ ಒಳಗಡೆ ಇರುವಂತ ಆರೋಗ್ಯವನ್ನು ಅದನ್ನು ದೃಶ್ಯೀಕರಣ ಮಾಡ್ತಾ ಇರ್ತವೆ. ಆಯ್ತಾ? ಆ ರೀತಿಯಲ್ಲಿ ಅಂದ್ರೆ ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಭೌತಿಕ ಆರೋಗ್ಯ ಹೇಗಿದೆ, ಮಾನಸಿಕ ಆರೋಗ್ಯ ಹೇಗಿದೆ, ಈ ಎರಡನ್ನು ಪ್ರಸ್ತುತಪಡಿಸುವಂತದಲ್ಲಿ ಈ ಆರ ಕಲರು ಅತಿ ಮುಖ್ಯವಾದದ್ದು, ಅತಿ ಪ್ರಾಮುಖ್ಯವಾದಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವೇ ಈ ಆರ ಲಾಸ್ಟ್ ಟೈಮು ನಾವು ಕೇಳುವಾಗ ಲಾಸ್ಟ್ ಕ್ಲಾಸಲ್ಲಿ ನಾವು ಏನ್ ತಿಳ್ಕೊಂಡಿದ್ವಿ ಅಂದ್ರೆ, ಕೊನೆಯದಾಗಿ ಅನೇಕ ವ್ಯಕ್ತಿಗಳು ನೋಡ್ತಾ ಇದ್ರೆ, ಉದಾಹರಣೆಗೆ ನನಗೊಂದು ಇವತ್ತಿನ ಉದಾಹರಣೆಗೆ ನಾವು ಅಂದ್ರೆ ಆರ ನೋಡಕ್ಕೂ ನಾವು ನೋಡ್ತಾ ಇಲ್ಲ ಅಂತ ನಾವು ಅನ್ಕೊಂತೀವಿ. ಆದ್ರೆ ಆರನ್ನು ಸೂಕ್ಷ್ಮವಾಗಿ ನಾವು ಗ್ರಹಿಸ್ತಾ ಇರ್ತೀವಿ. ಯಾವ ರೀತಿಯಲ್ಲಿ ಅಂತಂದ್ರೆ, ನಾನು ಇದಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ಹೇಳಿದೆ ನಿಮ್ಗೆ. ಯಾರೋ ಒಂದು ಬಟ್ಟೆ ಧರಿಸಿದ್ರೆ, ಧರಿಸಿದ ಮೇಲೆ ಅವರು ವಸ್ತ್ರಧಾರಣ ಮಾಡಿದ ಮೇಲೆ ನಮ್ಗೆ ಅನಿಸ್ತದೆ ಇದು ತುಂಬಾ ಸೂಟ್ ಆಗಿದೆ ನಿಮಗೆ ಅಂತ ನೇರವಾಗಿ ಹೇಳ್ತೀವಿ ಅಷ್ಟೇ. ಅಂದ್ರೆ ಅಲ್ಲಿ ನಮ್ಗೇನು ಅಂದ್ರೆ ನಾವು ಯೋಚನೆ ಮಾಡಿ ಹೇಳಿಲ್ಲ, ಅವ್ರಿಗೆ ಆ ಬಟ್ಟೆ ಕರೆಕ್ಟ್ ಆಗಿದೆ ಅಂತ ಅಲ್ವಾ? ಇನ್ನೊಬ್ರಿಗೆ ನೋಡಿದ್ರೆ ಈ ಬಟ್ಟೆ ನಿಮ್ಗೆ ಸರಿ ಇಲ್ಲ, ಇದು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳೋದು. ಇಲ್ಲ ಅಂದ್ರೆ ನಾವೇ ಏನ್ ಮಾಡ್ತೀವಿ, ಒಂದೊಂದ್ಸರಿ ಒಂದು ಬಟ್ಟೆ ಒಂದು ವಸ್ತ್ರ ನಾವು ಧರಿಸಕ್ಕೆ ಹೋಗ್ತೀವಲ್ಲ, ಅವಾಗ ಏನ್ ಅನಿಸ್ತದೆ, ನನಗೆ ಚೆನ್ನಾಗಿದೆ, ನನಗೆ ಲೈಕ್ ಆಗ್ತಾ ಇದೆ, ನಾನು ತಗೊಂತೀನಿ ಅಂತ. ಅಂದ್ರೆ ಇದು ಹೇಗೆ ಅನಿಸ್ತಾ ಇದೀವಲ್ಲ, ಇದೆಲ್ಲ ಏನು ನಾವು ಯೋಚನೆ ಮಾಡಿ ಹೇಳ್ತಾ ಇಲ್ಲ, ಆದ್ರೆ ಸೂಕ್ಷ್ಮ ರೂಪದಲ್ಲಿ ನಾವು ಆ ಆರ ಅನ್ನು ನೋಡ್ತಾ ಇರ್ತೀವಿ ಅಂತ ಅರ್ಥ. ಆಯ್ತಾ? ಆರ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇರ್ತದೆ ಅಂತ ನೀವು ಅದನ್ನು ನೆನ್ಪಿಟ್ಕೋಬೇಕು. ಆದ್ರೆ ಈ ರೀತಿಯಲ್ಲಿ ನಾವು ನೋಡ್ತಾ ಇಲ್ಲ ಅಂತ ಅಂದ್ರೆ, ನೋಡ್ತಾ ಇದೀವಿ ಅಂತ ಗೊತ್ತಿಲ್ಲದೆ ನಾವು ಅದು ಗ್ರಹಿಸ್ತಾ ಇರ್ತೀವಿ. ಅರ್ಥ ಆಯ್ತಾ? ಈ ತರದ ಎಷ್ಟೋ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗ್ತಾ ಇರ್ತದೆ, ನಿತ್ಯ ಜೀವನದಲ್ಲಿ ಆಗ್ತಾ ಇರ್ತದೆ. ಉದಾಹರಣೆಗೆ ಒಂದು ರೂಮಲ್ಲಿ ಒಳಗಡೆ ಹೋಗಿದೆ ಅಂತ ಇಟ್ಕೊಳ್ಳಿ, ಆ ರೂಮಲ್ಲಿ ಕಲರ್ಸ್ ನೋಡ್ತಾ ಇರ್ತೀವಿ ನಾವು, ಅಲ್ವಾ? ಆ ಕಲರ್ಸ್ ನೋಡುವಾಗನೇ ನಮ್ಗೆ ತುಂಬಾ ಇಷ್ಟ ಆಗತ್ತೆ. ಆಯ್ತಾ?
ಸ್ವಲ್ಪ ಕಲರ್ಸ್ ನೋಡಿದ್ರೆ ನನಗೆ ಒಂಥರ ಏನಂತೀವಿ, ಇರಿಟೇಷನ್ ಅನಿಸ್ತದೆ. ಅಂದ್ರೆ ಅದು ನೋಡಕ್ಕೆ ಸಾಧ್ಯವಿಲ್ಲ, ಅಲ್ಲಿಂದ ಬೇಗ ಹೊಟ್ಟೋಗ್ಬೇಕಂತ ಅನಿಸ್ತದೆ ಅಲ್ವಾ. ಸೊ ಈ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಈ ಆರಾಗಲ ಅಂದ್ರೆ ನಮ್ಮ ಒಳಗಡೆ ಇರುವಂತ ಆರ ಕಲರ್ ಏನಿದೆಯೋ, ಅಂದ್ರೆ ನಮಗೂ ಏನ್ ಕಲರ್ ನನಗೆ ಇಷ್ಟ ಆಗ್ತಾ ಇದೆಯೋ ಆ ಹೆಚ್ಚಿನ ಆ ಕಲರು ನಮ್ಮ ಒಳಗಡೆ ಇದೆಯಾ ಅಂತ ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ. ಸೊ ಆ ರೀತಿಯಲ್ಲಿ, ಬಟ್ ಆರ ಅನ್ನೋದು ಒಂದೇ ಕಲರ್ ಇರಲ್ಲ. ಅಂದ್ರೆ ನಿಮ್ಮ ಮನೋಸ್ಥಿತಿ ಹೇಗಿರ್ತದೋ, ನೀವು ಏನೇನು ಚಕ್ರಗಳಲ್ಲಿ, ಈಗ ನಮಗೆ 7 ಚಕ್ರಗಳಿದೆ. ಸೊ 7 ಚಕ್ರಗಳಿಗೆ 7 ಬಣ್ಣಗಳಿದೆ ಅಲ್ವಾ. ಸೊ ಅವಾಗ ಯಾವ ಚಕ್ರದಲ್ಲಿ ನಾವು ಪ್ರಾಮುಖ್ಯವಾಗಿ ಡಾಮಿನೆಂಟ್ ಆಗಿದೆಯೋ ಆ ಕಲರ್ ನಮಗೆ ಪ್ರಸ್ತುತ ಆಗ್ತಾ ಇರ್ತದೆ. ಒಂದು ನಿಮಿಷ, ವಾಟ್ಸಪ್ ಅನ್ನು ಸ್ಟಾಪ್ ಮಾಡ. ರೈಟ್, ಸಾರಿ. ಸೊ ನಮಗೆ ನಮ್ಮ ಒಳಗಡೆ ಯಾವ ಚಕ್ರ ಡಾಮಿನೆಂಟ್ ಆಗಿರುತ್ತೋ, ಸೊ ಅಂತ ಕಲರು ನಮ್ಮ ಆರ ಅಲ್ಲಿ ಕಾಣಿಸ್ತಾ ಇರ್ತದೆ. ಅದು ನೆನ್ಪಿಟ್ಕೋಬೇಕು ನಾವು. ಆಯ್ತಾ. ಸೊ ಆ ರೀತಿಯಲ್ಲಿ ಮೆಥಡೆ ಅದು ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋದಾಯ್ತು. ಈಗ ಈ ಕ್ಲಾಸಲ್ಲಿ ಮತ್ತೆ ಆರಾದು ಕಂಟಿನ್ಯೂ ಆಗತ್ತೆ. ಆಯ್ತಾ. ಬಟ್ ಆರಾದ್ರಲ್ಲಿ ಈ ಆರನ್ನು ಅರ್ಥ ಮಾಡ್ಕೊಳ್ಳುವಾಗ ಅಲ್ಲಿ ಸ್ವಲ್ಪ ವರ್ಣಗಳು ಅಂತ ಇರ್ತವೆ. ವರ್ಣಗಳು ಅಂದ್ರೆ ವಿಧ ವಿಧ ಬಣ್ಣಗಳು. ಆಯ್ತಾ. ಈಗ ಈಗಾಗಲೇ ನಾನು ಹೇಳ್ತಾ ಇದ್ದಲ್ಲ, ಶಬ್ದದಲ್ಲಿ ತರಂಗಗಳಲ್ಲಿ, ಶಬ್ದದಲ್ಲಿ ಏನೇ ಒಂದು ಶಬ್ದ, ಏನೇ ಒಂದು ಮ್ಯೂಸಿಕ್, ಏನೇ ಒಂದು ಸಂಗೀತ, ಅದರಲ್ಲಿ ಸ್ವರಗಳಿರ್ತವೆ ಅಲ್ವಾ. ಸೊ ಆ ಸ್ವರಗಳು ಹೇಗೆ ಅಂತಂದ್ರೆ, ಆ ಸ್ವರಗಳು ಚೆನ್ನಾಗಿದ್ರೆ ನಮಗೆ ಆ ಮ್ಯೂಸಿಕ್ ಅನ್ನು ತುಂಬಾ ಇಂಪಾಗಿರುತ್ತೆ. ಒಂಥರ ತುಂಬಾ ಅಂದ್ರೆ ಕೇಳ್ಸಕ್ಕೆ ತುಂಬಾ ಆನಂದವಾಗತ್ತೆ ಆ ಸ್ವರಗಳು ಚೆನ್ನಾಗಿದ್ರೆ. ಆಯ್ತಾ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಮ್ಯೂಸಿಷಿಯನು ಸಹ ಏನ್ ಮಾಡ್ತಾನಂದ್ರೆ, ಅವನು ಒಳ್ಳೆ ಮ್ಯೂಸಿಷಿಯನ್ ಆಗಿ ಒಳ್ಳೆ ಸ್ವರಗಳು ಕೊಡೋಕೆ ಪ್ರಯತ್ನ ನಡೀತಾ ಇರ್ತದೆ ಅವ್ರ ಕಡೆಯಿಂದ. ಆಯ್ತಾ. ಆ ಸ್ವರಗಳೇನಾದ್ರೂ ಅಪಸ್ವರಗಳಾದ್ರೆ ನಮಗೆ ಆ ಮ್ಯೂಸಿಕ್ ಅನ್ನೋದು ಸರಿಯಾಗಿ ಒಂಥರ ಅದು ಲೈಕ್ ಆಗೋದಿಲ್ಲ, ಅದು ಇಷ್ಟ ಆಗೋದಿಲ್ಲ ಅಲ್ವಾ. ಅದೇ ರೀತಿಯಲ್ಲಿ ನಾವು ನೋಡೋಂಥ ಈ ಆರಾದಲ್ಲಿ ವಿಧ ವಿಧ ಬಣ್ಣಗಳು ಇರ್ತವೆ. ಆಯ್ತಾ. ವಿಧ ವಿಧ ಬಣ್ಣಗಳು. ಸೊ ಆ ಬಣ್ಣಗಳು ಏನಾಗತ್ತೆ, ಮಿಶ್ರಮವಾಗಿ ಕಾಣಿಸ್ತಾ ಇರ್ತದೆ. ಒಂದೇ ಬಣ್ಣ ಕಾಣಿಸ್ಬೋದು, ಇಲ್ಲಾಂದ್ರೆ ವಿಧ ವಿಧ ಈ ಬಣ್ಣಗಳು, ವಿಧ ವಿಧ ಬಣ್ಣಗಳು ಮಿಶ್ರಮಾಗಿ ಅಂದ್ರೆ ಒಂಥರ ಕಂಬೈನ್ಡ್ ಆಗಿ ಕಾಣಿಸ್ತಾ ಇರ್ತವೆ. ಇದು ನಾವು ನಮ್ಮ ಆರದಲ್ಲಿ ನೋಡಬಹುದು. ಅರ್ಥ ಆಯ್ತಾ. ಸೊ ಈ ಆರದಲ್ಲಿ ಈಗಾಗಲೇ ಹೇಳಿದ ಪ್ರಕಾರ, ಸೊ ಎಲ್ಲಾ ಬಣ್ಣಗಳಲ್ಲಿ ಟೋಟಲ್ ನಾವು ಎಲ್ಲಾ ಕಲರ್ಸ್ ನೋಡಕ್ ಸಾಧ್ಯವಿಲ್ಲ. ನೋಡ ನೋಡೋಂಥ ಕಲರ್ಸ್ ಎಷ್ಟಂದ್ರೆ ಓನ್ಲಿ 7 ಕಲರ್ಸ್ ಮಾತ್ರವೇ. ಈ 7 ಕಲರ್ಸ್ ಮಾತ್ರ ಸಂಬಂಧಿತ ಜ್ಞಾನವನ್ನು ಇವತ್ತು ನಾವು ಅರ್ಥ ಮಾಡ್ಕೊಂತೀವಿ. ಎಲ್ಲಾದ್ರೂ ನಾವು ಅರ್ಥ ಮಾಡ್ಕೋಬೇಕಾದಂತ ಅವಶ್ಯಕತೆ ಇಲ್ಲ. ಆಯ್ತಾ. ಸೊ ಆ ರೀತಿಯಲ್ಲಿ ಒಂದು ವ್ಯಕ್ತಿ ಆರವನ್ನು ನಾವು ಗಮನಿಸುವಾಗ, ಸೊ ಆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಹೇಗೆ ಬೆಳೀತಾ ಇದ್ದಾನೆ, ಅವನು ಆಧ್ಯಾತ್ಮಿಕವಾಗಿ ಸರಿಯಾಗಿ ಬೆಳೀತಾ ಇದ್ದಾನ ಇಲ್ಲ, ಇವೆಲ್ಲ ತಿಳ್ಕೊಂಡಕ್ಕೆ ಆರನ್ನು ನೋಡಿ ನಾವು ತಿಳ್ಕೊಬಹುದು. ಆಯ್ತಾ. ಅದನ್ನು ಅರ್ಥ ಮಾಡ್ಕೋಬಹುದು. ಸೊ ಅದೇನಾದ್ರೂ ಅಂದ್ರೆ ಅವ್ರ ಆಧ್ಯಾತ್ಮಿಕತೆ ಅನ್ನೋದು ಕಡಿಮೆ ಆಗ್ತಾ ಇದ್ರೆ ಅವರ ನೋಡುವಾಗ ಅದು ನಮಗೆ ಅಲ್ಲಿ ಪ್ರಸ್ತುತ ಆಗತ್ತೆ. ಸೊ ಆ ರೀತಿಯಲ್ಲಿ ನಿಮಗೆ ಏನಾಗತ್ತೆ ಅಂದ್ರೆ, ಪ್ರತಿಯೊಂದು ಆರಾದಿಂದನೇ ಆ ಆರಾದಲ್ಲಿರುವಂತ ಕಲರ್, ಆ ಔರ ಅಂದ್ರೆ ಕನ್ನಡದಲ್ಲಿ ಔರ ಅಂತ ಹೇಳ್ಬೋದು. ಆರ ಅನ್ನೋದು ಇಂಗ್ಲಿಷ್ ಪದ, AURA. ಅರ್ಥ ಆಯ್ತಾ. ಸೊ ಈ ಆರ ಅನ್ನೋದು ಅತಿ ಮುಖ್ಯವಾದ ಆ ಪಾತ್ರವನ್ನು ವಹಿಸ್ತದೆ. ಯಾಕಂದ್ರೆ ಪ್ರತಿಯೊಂದು ನಮ್ಮಲ್ಲಿ ಏನೇ ಆ ಸ್ವಭಾವಗಳು ನಡೀತಾ ಇದ್ರು, ನಮ್ಮಲ್ಲಿ ಆಧ್ಯಾತ್ಮಿಕತೆ ಹೆಚ್ಚು ಮಾಡ್ಕೊಂತ ಇದ್ರು ಪ್ರತಿಯೊಂದು ಆರಾಧದಲ್ಲಿ ನಾವು ಗಮನಿಸಬಹುದು. ಸೊ ಅದಕ್ಕೆ ಉದಾಹರಣವಾಗಿ ಈ ಪ್ರಧಾನವಾಗಿ 7 ಕಲರ್ಸ್ ಮಾತ್ರವೇ ನಾವು ಚರ್ಚೆ ಮಾಡ್ತೀವಿ. ಸೊ ಮೊದಲನೇ ಕಲರು ನಮಗೆ ಯಾವಾಗಲೂ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರಾಥಮಿಕವಾಗಿ ನಾವು ನೋಡೋಂಥ ಒಂದು ಕಲರ್ ಏನಂತಂದ್ರೆ, ಭೌತಿಕವಾಗಿ ನೋಡೋಂಥ ಕಲರು ಕೆಂಪು ಬಣ್ಣ. ಆಯ್ತಾ. ಈ ಕೆಂಪು ಬಣ್ಣ ಅನ್ನೋದು ಯಾರಾದರೂ ಅಂದ್ರೆ, ಈ ಕೆಂಪು ಬಣ್ಣ ಹೇಗಂತಂದ್ರೆ, ಪೂರ್ತಿ ಯಾರಾದರೂ ಆಹಾರದಲ್ಲಿ ಹೆಚ್ಚಾಗಿ ಒಂದು ಬಲವಾಗಿ ಈ ಕೆಂಪು ಬಣ್ಣ ನೋಡಿದ್ರೆ ಅಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಇದೊಂದು ಬಲಕ್ಕೆ ಸಂಕೇತ ಅಂತಂದ್ರೆ ಸ್ಟ್ರಾಂಗ್. ಉದಾಹರಣೆಗೆ ಈ ಒಂದು ಆರ್ಮಿದಲ್ಲಿ ಇರ್ತಾರೆ ನೋಡಿ, ಆರ್ಮಿ ಆಫೀಸರ್ಸು, ಅವರಲ್ಲಿ ಈ ಕೆಂಪು ಬಣ್ಣ ಅನ್ನೋದು ತುಂಬಾ ಪ್ರಸ್ಫುಟವಾಗಿ ಗೋಚರಿಸ್ತಾ ಇರ್ತದೆ. ಪ್ರಸ್ಫುಟವಾಗಿ ಅಂದ್ರೆ ಒಂಥರ ಸ್ಪಷ್ಟವಾಗಿ ಆ ಕೆಂಪು ಬಣ್ಣನೇ ಇರ್ತದೆ. ಆಯ್ತಾ. ಆ ಕೆಂಪು ಬಣ್ಣ ಸಹ ಹೇಗಿರ್ತದೆ ಅಂದ್ರೆ, ಈ ಕೆಂಪು ಬಣ್ಣ ಒಳಗಡೆ ಅದ ಎಡ್ಜಸ್ಗೆ ಏನಂದ್ರೆ
ಒಂಥರ ಹಳದಿ ಬಣ್ಣ ಆಗಿರ್ತದೆ. ಅಂದ್ರೆ ಅಂದ್ರೆ ಪೂರ್ತಿ ಆ ಆರ ಆರ ಅನ್ನೋದು ಯಾವ ಕಲರ್ ಇರ್ತದೆ? ಈಗಾಗಲೇ ನಾವು ಒಂದು ಮೊಟ್ಟೆ ತರ, ಅಂದ್ರೆ ಎಗ್ ತರ, ಎಗ್ ಶೇಪ್ ಅಲ್ಲಿ ಇರ್ತದಲ್ಲ, ನೋಡಿದ್ರ? ಎಗ್ ಶೇಪ್ ಅಲ್ಲಿ. ಸೊ ಎಗ್ ಶೇಪ್ ಅಲ್ಲಿ ಮೇಲೆಯಿಂದ ಕೆಳಕ್ಕೆ, ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ವಿಡ್ತ್ ಒಂದು 4 ಫೀಟು, ಹೈಟ್ ಒಂದು 7 ಫೀಟು, ಆಯ್ತಾ? 7 ಫೀಟ್ ಹೈಟು, ಒಂಥರ ಅಗಲ, ಉದ್ದ. ಉದ್ದ ಅಂದ್ರೆ ಹೈಟ್ ಅಂತ ಅನ್ಕೊಂಡ್ರೆ 7 ಫೀಟು, ಈ ಕಡೆ 4 ಫೀಟು. ಅಷ್ಟು ಅಷ್ಟು ವ್ಯಾಪ್ತಿಸಿರ್ತದೆ ಒಂದು ವ್ಯಕ್ತಿಯ ಆರ. ಅರ್ಥ ಆಯ್ತಾ? ಈಗಾಗಲೇ ನಾವು ಇದು ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಪ್ರಧಾನವಾಗಿ ಅಂದ್ರೆ ಒಳಗಡೆ ಎಲ್ಲ ಒಂಥರ ರೆಡ್ ಕಲರು, ಎಡ್ಜಸ್ ಅಲ್ಲಿ ಯೆಲ್ಲೋ ಕಲರ್. ಆಯ್ತಾ? ಸೊ ಅದು ಸಂಕೇತ ಏನಂದ್ರೆ ಆ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಅಂತ, ಫಿಸಿಕಲಿ ಸ್ಟ್ರಾಂಗ್. ನೆನ್ಪಿಟ್ಕೊಳ್ಳಿ. ಎಲ್ಲ ಆರ್ಮಿ ಆಫೀಸರ್ಸು, ಓಕೆ, ಆರ್ಮಿದಲ್ಲಿ ಅಂದ್ರೆ ಸೈನ್ಯದಲ್ಲಿ ಕೆಲಸ ಮಾಡೋರ್ಗು ಈ ಕಲರ್ ಖಂಡಿತವಾಗಿ ಕಾಣಿಸ್ತದೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ ಒಂದು. ಆಯ್ತಾ? ಸೊ ಅದೇ ರೀತಿಯಲ್ಲಿ ಅಂದ್ರೆ ಈ ಆ ಇನ್ ಕೇಸ್ ಅಂದ್ರೆ ಈ ಆರ ಈ ಆರ ಕಲರ್ ಬಗ್ಗೆ ಈ ರೀತಿಯಲ್ಲಿ ಇರ್ತದೆ. ಸೊ ಅವಾಗ ಏನಂತಂದ್ರೆ, ಖಂಡಿತ ಈ ವ್ಯಕ್ತಿಗಳು ಯಾವ ತತ್ವ ಹೊಂದಿರ್ತಾರೆ ಅಂದ್ರೆ, ಇತರ ಇತರರ ಯೋಗಕ್ಷೇಮಗಳು ಯಾವಾಗಲೂ ಅವರು ಕಾಂಕ್ಷಿಸ್ತಾರೆ. ಅಂದ್ರೆ ಇತರ ಯೋಗಕ್ಷೇಮಗಳು ಅಂದ್ರೆ, ಈಗ ನೋಡಿ, ಆರ್ಮಿ ಆಫೀಸರ್ಸ್ ಯಾರು ಕಷ್ಟಪಡ್ತಾರೆ? ಅವ್ರು ಕಷ್ಟಪಡೋದೆಲ್ಲ ಇಡೀ ದೇಶ, ಈ ಪೌರಗಳು ಅಂದ್ರೆ ದೇಶ ವ್ಯಕ್ತಿಗಳು, ಪ್ರಜೆಗಳು ಏನಿದೋ ಅವರು ಕ್ಷೇಮವಾಗಿರ್ಬೇಕು ಅಂತಾನೆ ಉದ್ದೇಶ ಅದು, ಅಲ್ವಾ? ಅವ್ರಿಗೋಸ್ಕರ ಹೋರಾಟ ಸಲ್ಪ್ತಾನೆ ಇರ್ತಾರೆ ಅವರು. ಸೊ ಅಂತ ಲಕ್ಷಣಗಳು ಅವ್ರ ಹೊರಗಡೆ ಇರ್ತಾರೆ. ಅಂದ್ರೆ ಎರಡು ತರ ಹೇಳಿದ್ದಾರೆ ಅವರು ಇಲ್ಲಿ. ಈ ಪರ್ಟಿಕ್ಯುಲರ್ ಬಣ್ಣ ಇರುವಂಥದ್ದು ಎರಡು ತರ ಅರ್ಥ ಮಾಡ್ಕೋಬೇಕು. ಒಂದು, ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಆಯ್ತಾ? ಮಾನಸಿಕ ಲಕ್ಷಣ ಹೇಗಿರ್ತಾವ ಅಂತಂದ್ರೆ, ಮಾನಸಿಕ ಲಕ್ಷಣ ಇವರು ಇತರರ ಯೋಗಕ್ಷೇಮಗಳು ಮಾತ್ರ ಕಾಂಕ್ಷೆ ಇಟ್ಕೊಂಡಿರ್ತಾರೆ. ಅದ್ರಕೋಸ್ಕರ ಅವರ ಹೋರಾಟ ಸಲ್ಪಿಸ್ತಾ ಇರ್ತಾರೆ ಅಂತ ತತ್ವ ಅವ್ರ ಒಳಗಡೆ ಇರತ್ತೆ. ಆಯ್ತಾ? ಇದು ಮುಖ್ಯವಾದ ವಿಷಯ, ನಾವು ನೆನ್ಪಿಟ್ಕೋಬೇಕಾಗಿರೋದು. ಆಯ್ತಾ? ಸೊ ಆಮೇಲೆ ಒಂದು, ಇಲ್ಲೇನಂತಂದ್ರೆ, ಈ ವ್ಯಕ್ತಿಗಳ ಶರೀರದಿಂದ ಈ ಕೆಂಪು ಬಣ್ಣ ಒಂಥರ ಅವರ ಶರೀರದಿಂದ ಆಚೆ ಕಡೆ ಒಂಥರ ಕಿರಣಗಳ ರೂಪದಲ್ಲಿ ಬರ್ತಾನೆ ಇರ್ತದೆ. ಅಂದ್ರೆ ಸ್ಟ್ರಾಂಗ್ ಆಗಿ ಬರ್ತಾ ಇರ್ತದೆ. ಲೈಕ್ ಇಂಗ್ಲಿಷಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ದಿ ಐ ಮೀನ್ ದಿ ರೆಡ್ ಕಲರ್ ವಿಲ್ ಬಿ ಎಮಿಟೆಡ್ ಫ್ರಮ್ ದೇರ್ ಬಾಡೀಸ್, ಓಕೆ, ಫ್ರಮ್ ದೇರ್ ಬಾಡಿ ಅಟ್ ದ ಹೈಯೆಸ್ಟ್ ಲೆವೆಲ್. ಆ ರೀತಿಯಲ್ಲಿ ಆ ಕೆಂಪು ಬಣ್ಣ ಅವರಿಂದ ಆಚೆ ಕಡೆ ಬರ್ತಾ ಇರ್ತದೆ. ಅದು ನೆನ್ಪಿಟ್ಕೋಬಹುದು ನಾವು. ಸೊ ಆಮೇಲೆ ಇತ್ತೀಚಿನ ಸಮಯದಲ್ಲಿ ಅಂದ್ರೆ, ಆ ರೀತಿಯಲ್ಲಿ ಯಾವುದೇ ಒಂದು ವ್ಯಕ್ತಿ ಶರೀರದಿಂದ ಈ ಕೆಂಪು ಬಣ್ಣ, ರೆಡ್ ಕಲರ್, ಅತಿ ಹೆಚ್ಚಾಗಿ ರೇಡಿಯೇಟ್ ಆಗ್ತಾ ಇದ್ರೆ, ಅತಿ ಹೆಚ್ಚಾಗಿ ಒಂಥರ ಆಚೆ ಕಡೆ ಬರ್ತಾ ಇದ್ರೆ, ಅರ್ಥ ಏನಂತಂದ್ರೆ ಆ ವ್ಯಕ್ತಿ ಭೌತಿಕವಾಗಿ, ಶಾರೀರಿಕ ಪರವಾಗಿ ತುಂಬಾ ಆರೋಗ್ಯವಂತ ಅಂತ ಅರ್ಥ. ಅದು ಮಾತ್ರ ನಾವು ಅರ್ಥ ಮಾಡ್ಕೋಬಹುದು. ಆಯ್ತಾ? ಎರಡನೇದು, ಇಲ್ಲಿ ಈ ಪ್ರಪಂಚದಲ್ಲಿ ಇತ್ತೀಚಿನ ಸಮಯದಲ್ಲಿ ಏನಾಗಿದೆ ಅಂದ್ರೆ, ಇಂಥ ಕೆಂಪು ಬಣ್ಣ ಆಚೆ ಕಡೆ ಬರ್ತಾ ಇದೆಯಲ್ಲ, ಅದು ಸ್ವಲ್ಪ ಕಾಲುಷ್ಯವಾಗಿದೆ. ಕಾಲುಷ್ಯ ಅಂದ್ರೆ ಏನು? ಕೆಂಪು ಬಣ್ಣ ಸ್ವಲ್ಪ ಕಡಿಮೆ ಆಗೋದು, ಬೇರೆ ಬಣ್ಣಗಳು ಅದರಲ್ಲಿ ಸೇರೋದು. ಆಯ್ತಾ? ಈ ರೀತಿಯಲ್ಲಿ ನಾವು ನೋಡ್ತಾ ಇದೀವಿ ಇತ್ತೀಚಿನ ಸಮಯದಲ್ಲಿ ಹೆಚ್ಚಿನ ಪ್ರಪಂಚ ನಾಯಕರಲ್ಲಿ. ಆಯ್ತಾ? ಅಂದ್ರೆ ವರ್ಲ್ಡ್ ಲೀಡರ್ಸ್ ಅಂತ ಏನಂತ ಅನ್ಕೋದು. ಈಗ ನೋಡಿ, ವರ್ಲ್ಡ್ ಲೀಡರ್ಸ್ ಹೆಂಗಿರ್ಬೇಕು ನಮ್ಗೆ ನಾವು ನೋಡ್ತಾ ಇದ್ವಲ್ಲ. ಈಗ ಉದಾಹರಣೆಗೆ ಅಮೆರಿಕನ್ ಪ್ರೆಸಿಡೆಂಟ್ ಆಗ್ಬೋದು, ಭಾರತ ದೇಶ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಇನ್ನು ವಿಧ ವಿಧ ದೇಶಗಳ ಅಧಿಪತಿಗಳಾಗ್ಬೋದು. ಇವರೆಲ್ಲ ಹೆಂಗಿರ್ಬೇಕು? ಅಂದ್ರೆ ಒಂಥರ ಶಾರೀರಿಕವಾಗಿ ದಾರುಢ್ಯವಾಗಿರ್ಬೇಕು, ಮಾನಸಿಕವಾಗಿ ಉನ್ನತವಾಗಿರ್ಬೇಕು. ಅವರಲ್ಲಿ ಯಾವುದೇ ಕಾಲುಷ್ಯ ಅನ್ನೋದು ಇರಬಾರ್ದು, ಅಂದ್ರೆ ಒಂಥರ ಮಾಲಿನ್ಯ ಇರಬಾರ್ದು, ಅಲ್ವಾ? ಇತ್ತೀಚಿನ ಸಮಯದಲ್ಲಿ ದುರದೃಷ್ಟವಶಾತ್ ಏನಾಗ್ತಾ ಇದೆ ಅಂದ್ರೆ, ಅವರಲ್ಲಿ ಈ ಕೆಂಪು ಬಣ್ಣ ಕಡಿಮೆಯಾಗಿ ಕೆಂಪು ಬಣ್ಣಕ್ಕೆ ಬೇರೆ ಬಣ್ಣಗಳು ಜೋಡಿಸ್ಕೊಂತಾ ಇದೆ. ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಆಯ್ತಾ? ಇದನ್ನು ಗಮನಿಸ್ಬೋದು. ಉದಾಹರಣೆಗೆ ಸ್ವಲ್ಪ ನಾನು ಹೇಳ್ತಾ ಹೋಗ್ತೀನಿ, ಅದು ನೀವು ಜಸ್ಟ್ ನೆನ್ಪಿಟ್ಕೊಳ್ಳಿ. ಅಂದ್ರೆ ಇಲ್ಲಿ ಸ್ವಲ್ಪ ಪದಗಳು ಆ ಇವೆಲ್ಲ ಏನಂತಂದ್ರೆ ಪೂರ್ತಿ ಕನ್ನಡದಲ್ಲಿ ಸಿಗೋದಿಲ್ಲ. ಆಯ್ತಾ? ಆದ್ರೂ ಪ್ರಯತ್ನ ಮಾಡ್ತಾ ಇರ್ತೀನಿ, ಬಟ್ ಸ್ವಲ್ಪ ಇಂಗ್ಲಿಷ್ ಪದಗಳು ಅದು ಇದು ಬರಬಹುದು. ಸೊ ಅದನ್ನು ದಯವಿಟ್ಟು ಕ್ಷಮಿಸಿ, ನೀವು ಅದು ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಆಯ್ತಾ? ಸೊ ಈ ಕೆಂಪು ಬಣ್ಣ ಜೊತೆಗೆ ಈ ಏನಂತ ಹೇಳ್ತೀವಿ ಅಂದ್ರೆ, ಒಂಥರ ಗ್ರೇ ಕಲರ್,
ಗ್ರೇ ಕಲರ್ ಆ್ಯಡ್ ಆಗತ್ತೆ. ಓಕೆ. ಸೊ ಗ್ರೇ ಕಲರ್ ಆ್ಯಡ್ ಆಗಿರ್ತದೆ. ಇಲ್ಲ ಅಂದ್ರೆ ಈ ಕೆಂಪು ಬಣ್ಣ ಜೊತೆಗೆ ಒಂಥರ ಸ್ಟ್ರಾಂಗ್ ಯೆಲ್ಲೋ ಕಲರ್ ಆ್ಯಡ್ ಆಗಿರ್ತದೆ. ಓಕೆ. ಅಂತ ವ್ಯಕ್ತಿಗಳಲ್ಲಿ ಅಂದ್ರೆ ಕೆಂಪು ಬಣ್ಣ ಮಾತ್ರ ಇರಲ್ಲ ಆ ಆಹಾರದಲ್ಲಿ. ಆ ಆಹಾರದಲ್ಲಿ ಏನು ಸೇರ್ಕೊಂಡಿರ್ತದೆ ಅಂದ್ರೆ ಎರಡು ತರ. ಓಕೆ. ಒಂದು, ನಾವು ತೆಲುಗಲ್ಲಿ ಬುರದ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಗ್ರೇ ಕಲರ್ ಅಂತ ಇಟ್ಕೊಳ್ಳಿ. ಮಣ್ಣು ಕಲರ್. ಈ ಮಣ್ಣು ಇರ್ತದಲ್ಲ, ಮಣ್ಣು ಹೇಗಿರ್ತದೆ ಒಂಥರ ಆ ಕಲರ್. ಆಯ್ತಾ. ಅದು ಸೇರಿರ್ತದೆ. ಮತ್ತೆ ಇನ್ನೊಂದೇನೆಂದ್ರೆ ಒಂಥರ ಸ್ಟ್ರಾಂಗ್ ಯೆಲ್ಲೋ ಕಲರ್, ಅಂದ್ರೆ ಯೆಲ್ಲೋ ಕಲರು ಸೇರಿರ್ತದೆ. ಇಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಒಂಥರ ದುರ್ಮಾರ್ಗವಾಗಿರತ್ತೆ, ಕಾಠಿಣ್ಯವಾಗಿ, ಒಂಥರ ಅವರ ಯೋಚನೆಗಳು ತುಂಬಾ ಕಠಿಣವಾಗಿರತ್ತೆ. ಆಯ್ತಾ. ಇಂಥ ವ್ಯಕ್ತಿಗಳನ್ನು ನಾವು ನಂಬಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಂಥ ವ್ಯಕ್ತಿಗಳನ್ನು ನಾವು ನಂಬಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಆಯ್ತಾ. ಸೊ ಇವ್ರು ಹೇಗಿರ್ತಾರೆ ಅಂದ್ರೆ ಯಾವಾಗಲೂ ಜಗಳ ಜಗಳ ಮಾಡ್ತಾ ಇರ್ತಾರೆ. ಅಂದ್ರೆ ಜಗಳ ಮಾಡ್ತಾನೆ ಇರ್ತಾರೆ. ಎಲ್ಲರ ಜೊತೆಗೆ ಜಗಳ ಮಾಡೋದು. ಆಯ್ತಾ. ಫೈಟ್ ಮಾಡೋದು. ಈಗ ಬೂದು ಬನ್ನೆ, ಹಳದಿ ಬನ್ನೆ ಆಯ್ತು. ಓಕೆ. ಸೊ ಬೂದು ಬನ್ನೆ ಅಂತ ಹೇಳ್ತಾ ಇದ್ದಾರೆ ಸನ್ನೇಗೌಡರು. ಬೂದು ಬನ್ನೆ ಹೆಚ್ಚಾಗಿ ಸೇರ್ಕೊಂಡಿರ್ತದೆ. ಮತ್ತೆ ಈ ಹಳದಿ ಬನ್ನೆ, ಸ್ಟ್ರಾಂಗ್ ಹಳದಿ ಅಂತ ಹೆಚ್ಚಿನ ಸಾಂದ್ರತೆ ಇರುವಂತ ಹಳದಿ ಅಂತ ಹೇಳ್ಕೋಬಹುದು ನಾವು. ಓಕೆ. ಗಾಢವಾಗಿರುವಂತ ಹಳದಿ. ಇಷ್ಟು ಈ ರೀತಿಯಲ್ಲಿ ಇದ್ರೆ, ಯಾರಾದ್ರೂ ಆರ ನೀವು ಅಬ್ಸರ್ವ್ ಮಾಡುವಾಗ, ಆಯ್ತಾ, ಇಷ್ಟು ಕಲರ್ಸ್ ಇದ್ರೆ ಆ ವ್ಯಕ್ತಿಗಳು ತುಂಬಾ ದುರ್ಮಾರ್ಗವಾಗಿರುತ್ತೆ. ಅಂದ್ರೆ ಅವರ ಕ್ಯಾರೆಕ್ಟರ್ ತುಂಬಾ ಕಠಿಣವಾಗಿರುತ್ತೆ. ಯಾವಾಗ್ಲೂ ಇನ್ನೊಬ್ರ ಜೊತೆಗೆ ಜಗಳ ಮಾಡ್ತಾನೆ ಇರ್ತಾರೆ ಅವರು. ಓಕೆ. ಇದು ನೆನ್ಪಿಟ್ಕೊಳ್ಳಿ. ಆಯ್ತಾ. ಸೊ ಅವರಲ್ಲಿ ಭಯಂಕರವಾದ ಸ್ವಾರ್ಥ ಗುಣ ಹೆಚ್ಚಾಗಿರುತ್ತೆ. ಆಯ್ತಾ. ಸೊ ಆಮೇಲೆ ಇನ್ನೊಂದೇನಂದ್ರೆ ಮೋಸ ಮಾಡಕ್ಕೆ ಅವರು ಯಾವಾಗ್ಲೂ ಇನ್ನೊಬ್ಬರನ್ನು ಮೋಸ ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ. ಆಯ್ತಾ. ಸೊ ಇಂಥದ್ದು ನಾವು ನೋಡ್ಬೋದು. ಅರ್ಥ ಆಯ್ತಾ. ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಸೊ ಇನ್ನೊಂದೇನಂದ್ರೆ, ಸೊ ಈ ಈ ಕೆಂಪು ಬಣ್ಣ ಸ್ವಲ್ಪ ಲೈಟ್ ಆಗಿದೆ ಅಂತ ಇಟ್ಕೊಳ್ಳಿ. ಓಕೆ. ಲೈಟ್ ಆಗಿದೆ ಅಂತಂದ್ರೆ ಕೆಂಪು ಬಣ್ಣ ಒಂಥರ ಸಾಂದ್ರತೆ, ಇಲ್ಲಾಂದ್ರೆ ಕೆಂಪು ಬಣ್ಣ ಪೂರ್ತಿ ದಟ್ಟವಾಗಿ ದೃಢವಾಗಿದ್ರೆ ಆರೋಗ್ಯ ಅಲ್ವಾ. ಇದು ಇನ್ ಕೇಸ್ ಈ ಕಲರ್ ಸ್ವಲ್ಪ ಪೇಲ್ ಆಗಿದೆ, ಪೇಲ್ ಅಂದ್ರೆ ಏನು, ಸ್ವಲ್ಪ ಲೈಟ್ ಆಗಿದ್ರೆ ಅವಾಗ ಏನಂತಂದ್ರೆ ಅವರ ನಾಡಿ ಮಂಡಲದಲ್ಲಿ ಸ್ವಲ್ಪ ತೊಂದರೆಗಳಿದೆ ಅಂತ ಅರ್ಥ. ಸ್ವಲ್ಪ ತೊಂದರೆಗಳು ಆಗ್ತಾ ಇದೆ ಅಂತ ಅರ್ಥ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬಹುದು ಆ ರೀತಿಯಲ್ಲಿ. ಓಕೆ. ಸೊ ಅದೇ ರೀತಿಯಲ್ಲಿ, ಸೊ ಈ ಈ ಕೆಂಪು ಬಣ್ಣ, ಈ ಹಂತಗಳು ಇರ್ತಾರಲ್ಲ, ಹಂತಗಳು ಅಂದ್ರೆ ಯಾರಾದರೂ ಮರ್ಡರರ್ಸು ಅವ್ರು ಇರ್ತಾರೆ ನೋಡಿ. ಸೊ ಅಂತ ವ್ಯಕ್ತಿಗಳಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಈ ಕೆಂಪು ಬಣ್ಣ ಸೊ ಒಂಥರ ತುಂಬಾ ಆ ತುಂಬಾ ಲೈಟ್ ಆಗಿರ್ತದೆ, ತುಂಬಾ ಲೈಟ್ ಆಗಿರ್ತದೆ ಅಂತ ಹೇಳ್ತಾರೆ. ಅದನ್ನು ಗಮನಿಸಬಹುದು ಅಂತ ಹೇಳ್ತಾರೆ. ಓಕೆ. ಸೊ ಅಂತ ವ್ಯಕ್ತಿಗಳು ಏನಾಗ್ತದೆ ಅಂದ್ರೆ ಅವರಲ್ಲಿ ನಿಶ್ಚಲತೆ ಅನ್ನೋದು ಕೊರತೆ ಆಗಿರ್ತದೆ. ಉದ್ರೇಕಗಳು ಉದ್ರೇಕಗಳು ಹೆಚ್ಚಾಗಿರತ್ತೆ, ಆಂದೋಲನ ಹೆಚ್ಚಾಗಿರತ್ತೆ. ಸೊ ಸ್ವಲ್ಪ ಹೊತ್ತು ಅವರು ಒಂದು ಕಡೆ ಕೂರಲ್ಲ. ಓಕೆ. ಯಾವ ವ್ಯಕ್ತಿಗಳಲ್ಲಿ ಆ ಕೆಂಪು ಬಣ್ಣ ತುಂಬಾ ಲೈಟ್ ಆಗಿದ್ರೆ, ಒಂಥರ ಅಂದ್ರೆ ರೆಡ್ ಕಲರ್ ಅಲ್ಲೇ ಏನಾಗ್ತದೆ, ಸ್ವಲ್ಪ ಲೈಟ್ ಅಂದ್ರೆ ಪೂರ್ತಿ ರೆಡ್ ಅಲ್ಲ, ದಟ್ಟವಾಗಿರಲ್ಲ, ಒಂದು ಸ್ವಲ್ಪ ಲೈಟ್ ಆಗಿದ್ರೆ ಕೇಸರಿ ಬಣ್ಣ. ಕೇಸರಿ ಬಣ್ಣ ಇರ್ಬೋದು, ಸ್ವಲ್ಪ ಲೈಟ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಅಂತ ವ್ಯಕ್ತಿಗಳಲ್ಲಿ ಇದು ನೋಡ್ಬೋದು. ಸೊ ಇನ್ನೊಂದೇನಂದ್ರೆ ಸ್ವಾರ್ಥ ಅವರಲ್ಲಿ ಹೆಚ್ಚಾಗಿರತ್ತೆ. ಆಯ್ತಾ. ಅದನ್ನು ನೆನ್ಪಿಟ್ಕೊಳ್ಳಿ, ಸ್ವಾರ್ಥ ಅನ್ನೋದು ತುಂಬಾ ಹೆಚ್ಚಾಗಿರತ್ತೆ. ಆಮೇಲೆ ಈಗ ನೀವು ಯಾವಾಗನ ಗಮನಿಸುವಾಗ, ನಿಮ್ಮ ಶರೀರ ಅವಯವಗಳನ್ನು ಗಮನಿಸುವಾಗ, ಯಾವ ಅವಯ ಯಾವ ಅಂಗದ ಹತ್ರ ಈ ಬಣ್ಣ, ಕೆಂಪು ಬಣ್ಣ ಹೆಚ್ಚಾಗಿ ದಟ್ಟವಾಗಿದೆ ಅಂತ ಇಟ್ಕೊಳ್ಳಿ. ಸೊ ಅದರ ಆ ಪರ್ಟಿಕ್ಯುಲರ್ ಆ ಅವಯವ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ನೋಡಿ, ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದ್ರೆ ಕೆಂಪು ಬಣ್ಣ ಅನ್ನೋದು ದಟ್ಟವಾಗಿ ಬರಬೇಕು. ನಮ್ಮ ಆಹಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಆರೋಗ್ಯವಂತ ಒಂದು ಅಂದ್ರೆ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಬಲವಾಗಿರುತ್ತೆ ಅಂತ ಅರ್ಥ. ಒಂದು ರೀತಿಯಲ್ಲಿ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ನಿರ್ಣಯ ಮಾಡೋಕ್ಕೆ ಎಲ್ಲಾನು. ಅದೇ ರೀತಿಯಲ್ಲಿ ಅವ್ರು ಏನ್ ಹೇಳ್ತಾರೆ, ಒಂದು ಅವಯವ ಕಲರು ನೋಡ್ತಾ ಇದ್ದಾರೆ, ಆ ಕಲರು ಸಹ ಈ ರೀತಿಯಲ್ಲಿದೆ. ಸೊ ನಿಜವಾಗಿ ಆ ಶರೀರ ಅವಯವ ಅಂಗ ಅನ್ನೋದು ತುಂಬಾ ಆರೋಗ್ಯವಂತವಾಗಿದೆ ಅಂತ ಅವ್ರು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ. ಸೊ ಅದೇ ರೀತಿಯಲ್ಲಿ ಈ
ರೆಡ್ ಕಲರ್ ಜೊತೆಗೆ, ಅಂದ್ರೆ ರೆಡ್ ಕಲರ್ ಜೊತೆಗೆ ಈ ಆ, ಈ ಈಗಾಗಲೇ ಹೇಳ್ಕೊಂಡಿರೋ ಪ್ರಕಾರ ಮಣ್ಣು, ಅಂದ್ರೆ ಮಣ್ಣು ಕಲರ್ ಅಂದ್ರೆ ಒಂಥರ ಆ ಬೂದಿ ಕಲರ್ ಆ್ಯಡ್ ಆಗಿದ್ರೆ, ಈಗಾಗಲೇ ಹೇಳ್ಕೊಂಡಿದ್ವಲ್ಲ. ಸೊ ಖಂಡಿತ, ಸೊ ಆ ಪ್ರದೇಶದಲ್ಲಿ ನೋಡಿದ್ರೆ, ಸೊ ಏನಾಗತ್ತಂದ್ರೆ ಆ ರೀತಿಯಲ್ಲಿ ಒಂದು ಅವಯವ ಹತ್ರ ಕಾಣಿಸಿದ್ರೆ ಕಲರ್ ನಿಮಗೆ ರೆಡ್ ಕಲರು ಮತ್ತೆ ಸ್ವಲ್ಪ ಬೂದಿ ಕಲರ್ ಅಂತ ಇಟ್ಕೊಳ್ಳಿ. ರೆಡ್ ಕಲರ್ ಇದೆ, ಅದಕ್ಕೊಂದು ಸ್ವಲ್ಪ ಬೂದಿ ಕಲರ್ ಆ್ಯಡ್ ಆಗಿರ್ತದೆ ಅಂತ ಏನಾದರೂ ಕಲರ್ ನಿಮಗೆ ಗೋಚರವಾದರೆ ಆ ಪ್ರದೇಶದಲ್ಲಿ, ಆ ಅವಯವದಲ್ಲಿ ಅಲ್ಲಿ ಕ್ಯಾನ್ಸರ್ ಬರುವಂಥ ಅವಕಾಶ ಇದೆ. ಕ್ಯಾನ್ಸರು ಬರುವಂಥ ಅವಕಾಶ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಅದಕ್ಕೋಸ್ಕರವೇ, ಸೊ ಅಲ್ಲಿ ಏನಾಗತ್ತಂದ್ರೆ ಪ್ರತಿ ಅವಯವದಿಂದ, ಪ್ರತಿ ಅಂಗದಿಂದ ಆಚೆ ಕಡೆ ಬರುವಂಥ ಕಲರ್, ರೆಡ್ ಕಲರ್ ಏನಾದರೂ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂದ್ರೆ, ಒಂದು ಅವಯವ ತಗೊಂಡ್ರೆ ನೀವು ಈ ಅವಯವ ನೋಡುವಾಗ ಒಂಥರ ಕಿರ್ಲಿಯನ್ ಫೋಟೋಗ್ರಫಿ ನೋಡೋದಾಗ್ಲಿ, ಇಲ್ಲ ಅಂದ್ರೆ ನಾವೇ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಿ ಒಂದು ಅವಯವ ನೋಡುವಾಗ, ಇದು ಉದಾಹರಣೆಗೆ ಮುನಿ ಋಷಿಗಳು ಅವ್ರ ಮುಂದೆ ಒಂದು ವ್ಯಕ್ತಿ ಹೋಗಿ ನಿಂತ್ಕೊಂಡ ತಕ್ಷಣವೇ ಇವನ ಆರೋಗ್ಯ ಹೇಗಿದೆ ಅಂತ ಹೇಳ್ತಾ ಇರ್ತಾರೆ. ಆಯ್ತಾ. ಅವ್ರಿಗೆ ಅಭ್ಯಾಸ ಮಾಡಿ 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 ಅನೇಕ ವರ್ಷಗಳು ಅಭ್ಯಾಸ ಮಾಡಿದ ಮೇಲೆ ಒಂದು ವ್ಯಕ್ತಿ ನೋಡುವಾಗ, ಅಂದ್ರೆ ಇದು ನಮ್ಮ ಅಂದ್ರೆ ಹೇಳ್ಬೇಕಂದ್ರೆ ನಮ್ಮ ವೈಜ್ಞಾನಿಕತೆ. ಅರ್ಥ ಆಯ್ತಾ. ನಮ್ಮ ಆಧ್ಯಾತ್ಮಿಕ ವೈಜ್ಞಾನಿಕತೆ ಇದು. ಅದೇ ನೀವು ಈ ಮಾಡ್ರನ್, ಈ ನವೀನ ವೈಜ್ಞಾನಿಕತೆ ಬಂದ್ರೆ ಪ್ರತಿಯೊಂದು ಎಮ್ ಆರ್ ಐ ಅಂದ್ರೆ ಸಿಟಿ ಸ್ಕ್ಯಾನಿಂಗು, ಎಕ್ಸ್ರೇರು, ವಿಧ ವಿಧ ರೀತಿಯಲ್ಲಿ ಟೆಸ್ಟ್ಗಳು ಮಾಡ್ತಾರೆ. ಆದರೂ ಅವ್ರಿಗೆ ಅರ್ಥ ಆಗಲ್ಲ. ನೋಡ್ಕೊಳ್ಳಿ, ಎಷ್ಟು ಅರ್ಥ ಆಗತ್ತೆ? ಸ್ವಲ್ಪ ಅರ್ಥ ಆಗತ್ತೆ ಅಲ್ವಾ. ಏನೋ ಒಂದು ಪ್ಯಾರಾಮೀಟರ್ಸ್ ದೇಹದಲ್ಲಿ ಇದು ತೊಂದರೆ ಇದೆ, ವಿಟಮಿನ್ಸ್ ಇಲ್ಲ, ಈ ಡಿಫಿಷಿಯನ್ಸಿ ಬಂತು, ಮಿನರಲ್ಸ್ ಇಲ್ಲ, ಇಲ್ಲಾಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ, ಏನೋ ಸ್ವಲ್ಪ ಹೇಳ್ಬೋದು ಅಷ್ಟೇ. ಅದನ್ನು ಪೂರ್ಣವಾಗಿ ಹೇಳಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ನಮ್ಮ ವೈಜ್ಞಾನಿಕತೆ ಪೂರ್ತಿ ಡಿಫರೆಂಟ್ ಆಗಿರುತ್ತೆ ಆ ರೀತಿಯಲ್ಲಿ. ಸೊ ಒಂದು ವ್ಯಕ್ತಿಯ, ನೋಡಿ ಇಲ್ಲಿ ಏನಾಗ್ತಾ ಇದೆ, ಮುಂದಿನ ಮುಂದಿನ ಜೀವನದಲ್ಲಿ ಬರಬಹುದಂತ ವ್ಯಾಧಿಗಳು ಸಹ ಕಂಡಿಡ್ತಾರೆ ಅಂತ. ಒಂದು ಅವಯವ ಹತ್ರ ಕಲರು, ಆ ಕಲರ್ ಆಚೆ ಕಡೆ ಬರೋಂಥ ಕಲರ್ ಅದು ರೆಡ್ ಆಗಿ ಬರ್ತಾ ಇಲ್ಲ, ಅದಕ್ಕೆ ಬೂದಿ ಕಲರ್ ಜಾಯಿನ್ ಆಗಿದೆ, ಬೂದಿ ಕಲರ್ ಆ್ಯಡ್ ಆಗಿ ಬರ್ತಾ ಇದೆ. ಅವಾಗ ಏನ್ ಹೇಳ್ತಾರೆ ಗೊತ್ತಾ, ಆ ಅವಯವಕ್ಕೆ ಕ್ಯಾನ್ಸರ್ ಬರುವಂತ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಅಂದ್ರೆ ವಿಧ ವಿಧ ವ್ಯಾಧಿಗಳು ಸಹ ಇದರಿಂದನೇ ಅವರು ನಿರ್ಧಾರಣ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ. ಸೊ ಆ ರೀತಿಯಲ್ಲಿ ಉದಾಹರಣೆಗೆ ನಮ್ಮ ಇಲ್ಲಿ ಈ ಭಾಗದಲ್ಲಿ ಅಂತ ಇಟ್ಕೊಳ್ಳಿ, ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಳಗಡೆ ಇರುವಂತ ಈ ಟೀತ್ ಇದೆಯಲ್ಲ, ಆ ಟೀತಲ್ಲಿ ಎಲ್ಲಾದರೂ ಈ ಸಪೋಸ್ ದವಡ ಅಂತ ಹೇಳ್ತೀವಿ, ಚಿಕ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರುವಾಗ ಇಲ್ಲಿ ಏನಾದರೂ ಒಂಥರ ರೆಡ್ ಕಲರ್ ಡಾಟ್ಸ್ ಏನಾದರೂ ಕಾಣಿಸಿದ್ರೆ ಅವಾಗ ಏನು ಅರ್ಥ ಆಗತ್ತಂದ್ರೆ ಆ ವ್ಯಕ್ತಿಗೆ ಅಂದ್ರೆ ಡಾಟ್ ತರ ಕಾಣಿಸ್ತದೆ ಈ ಪ್ರಾಂತದಲ್ಲಿ, ಇಲ್ಲಿ ಡಾಟ್ ಅಂತ ಇಟ್ಕೊಳ್ಳಿ. ಆ ಡಾಟ್ ಕಾಣಿಸಿದ್ರೆ, ರೆಡ್ ಕಲರ್ ಡಾಟ್ ಕಾಣಿಸಿದ್ರೆ ಅವಾಗ ಏನು ಅರ್ಥ ಆಗತ್ತಂದ್ರೆ ಅಲ್ಲಿ ಆ ವ್ಯಕ್ತಿಗೆ ಆ ಹುಲ್ಲು ಅಂದ್ರೆ ಒಳಗಡೆ ಇರುವಂತ ಟೀತ್ ಅನ್ನೋದು ನೋವಿದೆ ಅಂತ ನೋವಿದೆ ಅಂತ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆಯ್ತಾ. ಸೊ ಈ ರೀತಿಯಲ್ಲಿ. ಓಕೆ. ಆಮೇಲೆ ಈ ಆತ್ಮವಿಶ್ವಾಸ ಹೆಚ್ಚಾಗಿರುವಂತ ವ್ಯಕ್ತಿಗಳಲ್ಲಿ ನೋಡಿದ್ರೆ ಒಂಥರ ಸ್ಕಾರ್ಲೆ ಸ್ಕಾರ್ಲೆಟ್ ರೆಡ್ ಕಾಣಿಸ್ತದೆ ಅಂತ ಹೇಳ್ತಾರೆ. ಸ್ಕಾರ್ಲೆಟ್ ರೆಡ್, ಇದು ಯಾರ ಕೇಳಿದ್ರ? ಸ್ಕಾರ್ಲೆಟ್ ರೆಡ್ ಅನ್ನೋದು, ಸ್ಕಾರ್ಲೆಟ್ ರೆಡ್ ಅಂದ್ರೆ ಅರ್ಥ ಏನು? ಸ್ಕಾರ್ಲೆಟ್ ರೆಡ್ ಹೇಗಿರ್ತದೆ ಅಂತ ಒಂದ್ಸರಿ ಸರ್ಚ್ ಮಾಡಿ. ಓಕೆ, ನಿಮ್ಗೆ ಅರ್ಥ ಆಗತ್ತೆ. ಸೊ ಇದು ಅಂದ್ರೆ ಇದು ಹೇಗಿರ್ತದೆ ಅಂದ್ರೆ ತುಂಬಾ ಆತ್ಮವಿಶ್ವಾಸ ಇರುವಂತ ವ್ಯಕ್ತಿಗಳಲ್ಲಿ ರೆಡ್ ಬಣ್ಣನೆ, ಬಟ್ ಸ್ಕಾರ್ಲೆಟ್ ರೆಡ್ ಅಂತ ಕರೀತಾರೆ. ಅದೊಂದ್ಸರಿ ಸರ್ಚ್ ಮಾಡಿ. ಓಕೆ. ಸೊ ಅವರು ತಾನು ತುಂಬಾ ಇಷ್ಟಪಡ್ತಾರೆ. ಓಕೆ. ಸೊ ಆಮೇಲೆ ಸೊ ಇವ್ರೇನಂದ್ರೆ ಈ ವ್ಯಭಿಚಾರ, ಸ್ವಲ್ಪ ವ್ಯಭಿಚಾರ ವೃತ್ತಿ ಮಾಡೋಂಥ ಸ್ತ್ರೀ ಇರ್ತಾರಲ್ಲ, ಸೊ ಅವರ ಬಟಕ್ಸ್ ಹತ್ರ ಅಂತಂದ್ರೆ ಈ ಗುದಭಾಗ ಹತ್ರ ಅಲ್ಲಿ ಈ ಕಲರ್ ಕಾಣಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಅವ್ರನ್ನು ಪ್ರತ್ಯೇಕವಾಗಿ ಏನಂತ ಕರೀತಾರೆ ಅಂದ್ರೆ ಸ್ಕಾರ್ಲೆಟ್ ವುಮೆನ್ ಅಂತ ಕರೀತಾರಂತ. ಸ್ಕಾರ್ಲೆಟ್ ವುಮೆನ್ ಅಂತ ಕರೀತಾ ಇರ್ತಾರೆ ಅನ್ನೋದು ಹೇಳ್ತಾರೆ. ಸೊ ಅಂತ ಸ್ತ್ರೀಗಳಲ್ಲಿ ಅವ್ರಿಗೆ
ಈ ಸೆಕ್ಸ್ದಿಂದ ಆನಂದ ಅಂತ ಅಲ್ಲ, ಅವರ ಧ್ಯೇಯ ಧನಾರ್ಜನ ಅಂತಂದ್ರೆ, ಸೊ ಅಂದ್ರೆ ದುಡ್ಡು ಸಂಪಾದನೆ ಮಾಡೋದು ಮಾತ್ರವೇ. ಓಕೆ. ಸೊ ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬ್ರತಕಕ್ಕೋಸ್ಕರನೇ ಆ ಒಂದು ವ್ಯಭಿಚಾರ ಅಂತ ವೃತ್ತಿಯನ್ನು ತಗೊಂತಾರೆ. ಅದಕ್ಕೆ ಇವ್ರನ್ನು ಏನಂತಂದ್ರೆ ಸ್ಕಾರ್ಲೆಟ್ ವುಮೆನ್ ಅಂತ ಕರಿತಾ ಇರ್ತಾರೆ. ಓಕೆ. ಸೊ ಅದಕ್ಕೆ ಇದು ನೀವು ಕೇಳಿರ್ಬೋದು, ಉದಾಹರಣೆಗೆ ಸ್ಕಾರ್ಲೆಟ್ ವುಮೆನ್, ಬ್ಲೂ ಮೂಡ್, ರೆಡ್ ರೇಜ್, ಬ್ಲ್ಯಾಕ್ ವಿತ್ ಟೆಂಪರ್. ಸೊ ಇಂಥ ಸ್ವಲ್ಪ ಪದಗಳು ಉಪಯೋಗಿಸ್ತಾ ಇರ್ತಾರೆ. ಓಕೆ. ಸೊ ಇದೆಲ್ಲನೂ ಏನಂತಂದ್ರೆ ಇದು ಒಂದು ಸಂಕೇತ. ಆ ಸ್ಕಾರ್ಲೆಟ್ ಅಂತ ಒಂದು ರೆಡ್ ಕಲರ್ ಕಾಣಿಸೋದು ಆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ. ಸೊ ಆಮೇಲೆ ಇನ್ನೊಂದೇನಂದ್ರೆ, ಈ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಇದೆ ನೋಡಿ, ಪಿಂಕ್ ಕಲರ್. ಓಕೆ. ಸೊ ಅದನ್ನು ಸ್ವಲ್ಪ ನಾವು ಡಿಸ್ಕಸ್ ಮಾಡ್ಕೋಬೇಕು. ಓಕೆ. ಸೊ ಈ ನವ ಯೌವನ ಇರುವಂತ ವ್ಯಕ್ತಿಗಳಲ್ಲಿ ಈ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಸ್ವಲ್ಪ ಕಾಣಿಸ್ತಾ ಇರ್ತದೆ. ಓಕೆ. ಓಕೆ. ಸೊ ಅದನ್ನು ನಾವು ನೋಡ್ಬೋದು. ಉದಾಹರಣೆಗೆ ದೊಡ್ಡ ಅಂದ್ರೆ ವ್ಯಕ್ತಿಗಳು ವಯಸ್ಸು ಹೆಚ್ಚಾಗಿದ್ರು ಈ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಸೇರಿಸ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್, ಓಕೆ, ಪಿಂಕ್ ಕಲರ್ ಸೇರಿಸ್ಕೊಂಡ್ರೆ ಅವರಲ್ಲಿ ಏನಾಗತ್ತೆ ಗೊತ್ತಾ, ನಾವು ವಯಸ್ಸು ಬೆಳೆದಿದೆ ಬಟ್ ನಮ್ಮ ಆಹಾರದಲ್ಲಿ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಸೇರ್ಕೊಂಡಿದ್ರೆ ನಮಗೆ ಒಂಥರ ನಮ್ಮ ಚೇಷ್ಟೆಗಳು, ನಮ್ಮ ಆಲೋಚನೆಗಳಾಗ್ಲಿ, ನಮ್ಮ ವ್ಯವಹಾರ ಆಗಲಿ ಒಂಥರ ಮಕ್ಕಳ ಥರ ಇರ್ತದೆ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು, ತುಂಬ ಜನ ಎಷ್ಟೇ ವಯಸ್ಸು ಹೆಚ್ಚಾದ್ರೂ ಅವರಲ್ಲಿ ಒಂಥರ ಮಕ್ಕಳ ವ್ಯವಹಾರ ಇರ್ತದೆ. ಆಯ್ತಾ. ಆದರೆ ಮಕ್ಕಳಲ್ಲಿ ಯೌವನತ್ವ ಇರುವಂಥ ವ್ಯಕ್ತಿಗಳಲ್ಲಿ ನೋಡಿದರೆ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಸೇರಿರ್ತದೆ ಅವ್ರ ಆಹಾರದಲ್ಲಿ. ಆದರೆ ದೊಡ್ಡವರಲ್ಲಿ ಈ ಥರ ಆಗಿದ್ರೆ ಇಂಥ ರೀತಿಯಲ್ಲಿ ಆಗತ್ತೆ. ಅರ್ಥ ಆಯ್ತಾ. ಆದರೆ ಖಂಡಿತವಾಗಿ ಅದು ಬೇಕಾಗಿಲ್ಲ, ಆದರೆ ಆ ಥರ ಇರುವಾಗ ಖಂಡಿತ ಅದು ಬರುತ್ತೆ. ಸೊ ಇನ್ನೊಂದೇನೆಂದರೆ, ರೆಡ್ ಬ್ರೌನ್ ಆರ ಇರುವಂಥ ವ್ಯಕ್ತಿ, ಓಕೆ, ಅವರ ವ್ಯವಹಾರ ತುಂಬ ನೀಚವಾಗಿರುತ್ತೆ ಅಂತ ಹೇಳ್ತಾರೆ. ಓಕೆ. ಅದೂ ಇದೆ. ಸೊ ಅದಕ್ಕೋಸ್ಕರ ಇಂಥ ವ್ಯಕ್ತಿಗಳಂದರೆ ಎಸ್ಪೆಷಲಿ ಯಾರಿಗಾದ್ರೂ ರೆಡ್ ಬ್ರೌನ್, ಈಗ ರೆಡ್ ಪಿಂಕ್ ಆಯಿತು, ರೆಡ್ ಪಿಂಕು ಅರ್ಥ ಆಯಿತು. ರೆಡ್ ಬ್ರೌನ್ ಇದ್ರೆ ಆ ವ್ಯಕ್ತಿ ವ್ಯವಹಾರ ಸರಿ ಇಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅರ್ಥ. ಆಯ್ತಾ. ಸೊ ಅಂಥ ವ್ಯಕ್ತಿ ಹತ್ರ ಹೋಗೋದು ಉತ್ತಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ. ಯಾಕಂದ್ರೆ ಖಂಡಿತ ಅವರು ನಿಮಗೆ ಕಷ್ಟಗಳು ತಂದು ಕೊಡ್ತಾರೆ. ಆಯ್ತಾ. ಕಷ್ಟಗಳು ತಂದು ಕೊಡ್ತಾರೆ ಅಂತ ಹೇಳ್ತಾರೆ. ಓಕೆ. ಸೊ ಖಂಡಿತ. ಸೊ ಇಂಥ ಕಲರು ಶರೀರ ಅವಯವ ಜೊತೆಗೆ ಕಾಣಿಸಿದ್ರೆ, ಓಕೆ, ನೋಡಿ, ಇಂಥ ವ್ಯಕ್ತಿಗಳು ಈ ಆರ ರೆಡ್ ಬ್ರೌನ್ ಇರುವಂತ ವ್ಯಕ್ತಿಗಳ ಹತ್ರ ಹೋಗ್ಬಾರ್ದು. ಅವ್ರು ಖಂಡಿತ ನಮಗೆ ಕಷ್ಟಗಳು ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ರೆಡ್ ಬ್ರೌನ್ ಕಲರು ಯಾವುದಾದ್ರು ಒಂದು ಶರೀರ ಪ್ರಧಾನ ಅವಯವ ಮೇಲೆ ಕಾಣಿಸ್ಕೊಂಡಿದ್ರೆ ಅರ್ಥ ಏನಪ್ಪ ಅಂತಂದ್ರೆ ಅವರು ಭಯಂಕರ ವ್ಯಾಧಿಯಿಂದ ಬಾಧೆ ಸಲ್ಲಿಸ್ತಾ ಇದ್ದಾರೆ, ಅಂದ್ರೆ ಅವರು ಬಾಧೆ ಅನುಭವಿಸ್ತಾ ಇದ್ದಾರೆ ಅಂತ ಅರ್ಥ. ಸೊ ಅತಿ ತ್ವರಿತವಾಗಿ ಅವ್ರಿಗೆ ಮರಣ ಸಂಭವಿಸಬಹುದು ಅಂತ ಹೇಳ್ತಾರೆ. ಆಯ್ತಾ. ಇದು ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಈ ರೀತಿಯಲ್ಲಿ ಆಗತ್ತೆ. ಆಮೇಲೆ ಸೊ ನಮಗೆ ಈ ಈ ರೀತಿಯಲ್ಲಿ ಸೊ ಈ ಕಲರ್ಸ್ ನೋಡಿದ್ರೆ ಅನೇಕ ರೀತಿಯಲ್ಲಿ, ಆಯ್ತಾ, ಅನೇಕ ರೀತಿಯಲ್ಲಿ ನಮಗೆ ವಿಧ ಬಣ್ಣಗಳು ಜೋಡಿಸ್ಕೊಂಡಿದ ಮೇಲೆ ಒಂದೇ ಕಲರ್ ಇದ್ರೆ ಅದು ಪೂರ್ತಿ ಆರೋಗ್ಯ. ಆದರೆ ನಮ್ಮ ವ್ಯವಹಾರ ಆ ರೀತಿಯಲ್ಲಿ ಇಲ್ವಲ್ಲ. ನಮ್ಮ ಜೀವನ ಶೈಲಿ, ನಮ್ಮ ವ್ಯವಹಾರಗಳಾಗಲಿ, ನಮ್ಮ ಆಹಾರವಾಗಲಿ, ಇವೆಲ್ಲನೂ ನಮ್ಮ ಯೋಚನೆಗಳು ಹೆಚ್ಚು ಸ್ಟ್ರೆಸ್ ಇಟ್ಕೊಂಡು ಹೆಚ್ಚು ನಾವು ಒತ್ತಡದಿಂದ ಜೀವನ ನಡೆಸ್ತಾ ಇದ್ವಿ. ಮತ್ತೆ ಅದೇ ರೀತಿಯಲ್ಲಿ ಆಹಾರ ಶೈಲಿ ಸರಿ ಇಲ್ಲ. ಅದಕ್ಕೋಸ್ಕರ ಇಂಥ ಮಾರ್ಪುಗಳು ಅಂದರೆ ನಿಮ್ಮ ನಿಮ್ಮ ಆಹಾರದ ಬಣ್ಣ ಏನಿದೆಯೋ ಆ ಬಣ್ಣ ಸಹ ಮಾಲಿನ್ಯವಾಗ್ತಾ ಇದೆ. ಅರ್ಥ ಆಯ್ತಾ. ಒಂದೇ ಕಲರ್ ಇರ್ತಾ ಇಲ್ಲ, ಅನೇಕ ವಿಧ ಕಲರ್ಸ್ ಅದರಲ್ಲಿ ಜೋಡಿಸ್ಕೊತಾ ಇದೆ. ಈಗಾಗಲೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನಾವು. ಓಕೆ. ಒಂದು ಎಕ್ಸಾಂಪಲ್ ಅಲ್ಲ, ನಿಮಗೆ ಅನೇಕ ಎಕ್ಸಾಂಪಲ್ ಕೊಟ್ಟಿದ ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ ಅದರ ಪ್ರಾಮುಖ್ಯತೆ ಏನು. ಒಂದೇ ಬಣ್ಣ ಯಾಕೆ ಇರ್ತಾ ಇಲ್ಲ ಅಂತಂದ್ರೆ ಖಂಡಿತ ಅದು ನಮ್ಮ ಲೈಫ್ ಸ್ಟೈಲ್ ಅಷ್ಟೇ. ಓಕೆ. ನಮ್ಮ ದಿನನಿತ್ಯ ಲೈಫ್ ಸ್ಟೈಲ್ ಏನು ಅಳವಡಿಸ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಆಯ್ತಾ.
ನೆಕ್ಸ್ಟ್ ನಾವು ಎರಡನೇ ಕಲರ್ಗೆ ಹೋಗೋಣ. ನೋಡಿ, ರೆಡ್ ಕಲರ್ ಎಷ್ಟು ಉದ್ದವಾಗಿದೆ ಇದು. ಸೊ ಈಗ ಆರೆಂಜ್ ಕಲರ್ಗೆ ಹೋಗೋಣ. ಆರೆಂಜ್ ಕಲರ್ ಅಂತ ಏನು? ಆರೆಂಜ್ ಕಲರು ನಿಮಗೆಲ್ಲ ಗೊತ್ತು. ರೆಡ್ ಕಲರ್ ಮೂಲಾಧಾರ ಆಯಿತು ಅಲ್ವಾ? ಇಷ್ಟುವರೆಗೂ ನಾವು ರೆಡ್ ಕಲರ್ ಅಂದರೆ ಈ ಕೆಂಪು ಬಣ್ಣ ಅನ್ನೋದು ಮೂಲಾಧಾರ ಚಕ್ರಕ್ಕೂ ನಾವು ಆ ಕಲರನ್ನು ಜೋಡಿಸ್ಕೊತೀವಿ ಅಲ್ವಾ? ಸೊ ಎರಡನೇ ಕಲರ್ ಬಂದರೆ ಆರೆಂಜ್, ಕಿತ್ತಳೆ. ಈ ಕಿತ್ತಳೆ ಬಣ್ಣ ಅನ್ನೋದು ಖಂಡಿತ ನಮಗೆ ಸ್ವಾದಿಷ್ಟಾನಕ್ಕೆ ಬರುತ್ತೆ. ನೋಡಿ, ಇಲ್ಲಿ ಪ್ರಧಾನವಾಗಿ ನಮ್ಮ ಮಾನಸಿಕ ವ್ಯವಸ್ಥೆ, ಮಾನಸಿಕ ಆರೋಗ್ಯದ ಬಗ್ಗೆನೇ ಹೆಚ್ಚು ಕಾಲೇಜ್ ನಾವು ತಗೋಬೇಕಾಗತ್ತೆ ಅಲ್ವಾ? ಸೊ ಆರೆಂಜ್ ಕಲರು, ಆರೆಂಜ್ ಕಲರ್ ಅನ್ನೋದು ನಿಜವಾಗಿ ರೆಡ್ ಕಲರ್ಗೆ ತುಂಬ ಹತ್ರವಾಗಿರುತ್ತೆ. ನೋಡ್ಕೊಳ್ಳಿ ಬೇಕಂದ್ರೆ. ಜನರಲಿ ಕೆಂಪು ಬಣ್ಣ ಏನಿದೆಯೋ ಅದಕ್ಕೂ ತುಂಬ ಹತ್ರವಾಗಿರುವಂಥದ್ದು ಈ ಆರೆಂಜ್ ಕಲರ್ ಅಂತ ನಮ್ಗೆ ಅರ್ಥ ಆಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ ಅಂದರೆ ಪ್ರಪಂಚದಲ್ಲಿ ವಿಧ ವಿಧ ದೇಶಗಳು ಈ ಆರೆಂಜ್ ಕಲರ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಇದನ್ನ ಒಂಥರ ಸೂರ್ಯ ತರ ಆರಾಧನೆ ಮಾಡ್ತಾ ಇರ್ತಾರೆ. ಆಯ್ತಾ? ಸೊ ಅಲ್ಲಿ ಎಲ್ಲಿ ನೋಡಿದ್ರು ಈ ಆರೆಂಜ್ ಕಲರು ಈ ಫ್ಲಾಗ್ಗಳು ಕಾಣಿಸ್ತಾ ಇರ್ತವೆ. ಆರೆಂಜ್ ಕಲರು ಫ್ಲಾಗ್ಗಳೇ ಹೆಚ್ಚಾಗಿ ಕಾಣಿಸ್ತಾ ಇರ್ತವೆ. ಸೊ ಆ ರೀತಿಯಲ್ಲಿ ಇನ್ನು ಸ್ವಲ್ಪ ದೇಶಗಳಲ್ಲಿ ಈ ಸೂರ್ಯನ್ನು ನೀಲಿ ರಂಗು ಬಣ್ಣದಲ್ಲಿನೂ ಹೆಚ್ಚಾಗಿ ನೋಡ್ತಾ ಇರ್ತಾರೆ. ಅದು ನಾವು ನೋಡ್ಬೋದು. ಒಂಥರ ಈ ಏನಂತಂದ್ರೆ ಈ ಎರಡು ಪದ್ಧತಿಗಳು. ಒಂದು, ಸ್ವಲ್ಪ ದೇಶಗಳು ಆರೆಂಜ್ ಕಲರ್ನ ಹೆಚ್ಚಾಗಿ ಬಳಸೋದು, ಅದೇ ಸೂರ್ಯನ ಅಂತ ಅವರು ಆರಾಧನೆ ಮಾಡೋದು. ಇನ್ನು ಸ್ವಲ್ಪ ದೇಶಗಳು ನೀಲಿ ರಂಗು ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಂಡದು. ಈ ಎರಡು, ಒಂದು ನಾಣ್ಯಕ್ಕೆ, ಒಂದು ಕಾಯಿನ್ಗೆ ಎರಡು ಮುಖಗಳು, ಈ ಕಡೆ ಒಂದು ಆ ಕಡೆ ಒಂದು, ಆ ರೀತಿಯಲ್ಲಿ ನಡೀತಾ ಇದೆ. ಆಯ್ತಾ? ಸೊ ಈ ಏನಾಗತ್ತಂದ್ರೆ, ಏನೇ ಆಗಲಿ ಈ ಆರೆಂಜ್ ಕಲರು ಒಂದು ಅದ್ಭುತವಾದ ಕಲರ್. ಆಯ್ತಾ? ಅದ್ಭುತವಾದ ಬಣ್ಣ. ಈ ಬಣ್ಣ ಇರುವಂತ ಯಾರಾದರೂ ಯಾವ ವ್ಯಕ್ತಿಗಾದ್ರೆ ಅವರ ಆರಾದಲ್ಲಿ ಈ ದಟ್ಟವಾಗಿ ಅಂದ್ರೆ ದೃಢವಾಗಿ ಈ ಆರೆಂಜ್ ಕಲರ್ ಕಿತ್ತಳೆ ಬಣ್ಣ ಕಾಣಿಸ್ಕೊಂಡಿದ್ರೆ ಅವರು ಆ ವ್ಯಕ್ತಿಗಳು ಇತರ ವ್ಯಕ್ತಿಗಳ ಬಗ್ಗೆ ಅದ್ಭುತವಾದ ಸಾನುಭೂತಿ ಹೊಂದಿರುವಂತ ವ್ಯಕ್ತಿಗಳು. ನೆನ್ಪಿಟ್ಕೊಳ್ಳಿ. ಅಂದ್ರೆ ದಯಾ ಹೃದಯರು ಅಂತಂದ್ರೆ ಬೇರೆಯವ್ರ ಮೇಲೆ ಒಂದು ದಯಾ ಹೃದಯ ಇಟ್ಕೊಂಡಿರ್ತಾರೆ. ಅದ್ಭುತವಾದ ಸಾನುಭೂತಿ ಹೊಂದಿರುವಂತ ವ್ಯಕ್ತಿಗಳು. ಅಂತ ವ್ಯಕ್ತಿಗಳು ಅಂದ್ರೆ ಇವರೆಲ್ಲ ಮಾನವತಾವಾದಿಗಳು ಅಂತ ಹೇಳ್ಬೋದು ನಾವು. ಓಕೆ, ಸೊ ಇದು ಅಂದ್ರೆ ಇಂಥ ವ್ಯಕ್ತಿಗಳು ಹೇಗಂತಂದ್ರೆ ದುರದೃಷ್ಟ ವ್ಯಕ್ತಿಗಳು, ಬಡತನ ಇರುವಂತ ವ್ಯಕ್ತಿಗಳಿಗೆ ಇವರು ನಿಜವಾಗಿ ತುಂಬಾ ಹೆಲ್ಪ್ ಮಾಡುವಂತ ವ್ಯಕ್ತಿಗಳು. ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನೊಂದೇನಂದ್ರೆ ಈ ಹಳದಿ ಬನ್ನೆ ಮತ್ತೆ ಆರೆಂಜ್ ಎರಡು ಮಿಶ್ರಮ ಇದ್ರೆ ತಮ್ಮ ಆಹಾರದಲ್ಲಿ, ಸೊ ಅದು ಉತ್ತಮವಾದ ವಿಷಯ ಅಂತಾನೆ ಹೇಳ್ತಾರೆ. ಓಕೆ, ಸೊ ಅಂತ ಬಣ್ಣ ಇದ್ರೆ ಸೊ ನಿಜವಾಗಿ ಅವರಲ್ಲಿ ಆತ್ಮ ನಿಗ್ರಹ ಮತ್ತೆ ಅವರಲ್ಲಿ ಮತ್ತೆ ಒಳ್ಳೆ ಗುಣಗಳು ಹೊಂದಿರ್ತಾರೆ. ಈ ಈ ಮಿಶ್ರಮ ಯಾವ್ದಾದ್ರು ಹಳದಿ ಮತ್ತು ಆರೆಂಜ್, ಈ ಎರಡು ಮಿಶ್ರಮಗಳಿದ್ರೆ ಖಂಡಿತ ಅವರಲ್ಲಿ ಒಳ್ಳೆಯ ಗುಣಗಳು ಇರ್ತವೆ ಅಂತಾನೆ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ, ಬ್ರೌನ್ ಆರೆಂಜ್ ಮಿಶ್ರಮ ಇದ್ರೆ, ಬ್ರೌನು ಆರೆಂಜ್ ಅಂದ್ರೆ ಬ್ರೌನ್ ಕಲರು ಬ್ರೌನ್ ಕಲರು ಯಾವುದಕ್ಕೆ ಮಿಶ್ರಮ ಆಗಿದೆ? ಕಿತ್ತಳೆ ಬಣ್ಣಕ್ಕೆ. ಅವಾಗ ಅವನು ಸೋಮರಿ ಆಗ್ತಾನೆ. ಆಯ್ತಾ? ಸೋಮರಿ ಅಂತಂದ್ರೆ ಕೆಲಸನೇ ಮಾಡೋದಿಲ್ಲ, ಲೇಜಿ ಫೆಲೋ. ಆಯ್ತಾ? ಇದೆಲ್ಲ ನಮ್ಮ ಜ್ಞಾನಕ್ಕೋಸ್ಕರ ಮಿತ್ರರೇ. ಈ ಜ್ಞಾನವನ್ನು ತಗೊಂಡು ನಾವು ಆಹಾರ ನೋಡೋದು ಅಭ್ಯಾಸ ಮಾಡೋದಾಗ್ಲಿ, ಇನ್ನು ಆಹಾರದ ಬಗ್ಗೆ ನಾವು ಹೆಚ್ಚು ಸ್ಟಡಿ ಮಾಡೋದಾಗ್ಲಿ ನಮಗೆ ಅತ್ಯುನ್ನತ ಜ್ಞಾನ ಸಿಗ್ತಾ ಇರ್ತದೆ. ಇವತ್ತಿನ ಕ್ಲಾಸಲ್ಲಿ ಬಹುಶಃ ನಾವು ಎರಡು ಕಲರ್ ಕವರ್ ಮಾಡ್ಕೊಂಡಿದ್ರು ಇನ್ನೂ ಮಿಕ್ಕಿದ ಕಲರ್ಸ್ ಮುಂದೆ ಇನ್ನೂ ಒಂಥರ ವಿಸ್ತಾರವಾಗಿ ನೋಡ್ಬೇಕು. ನಾವು ವಿಸ್ತಾರವಾಗಿ ಅರ್ಥ ಮಾಡ್ಕೊಂಡಿದ್ರೇನೆ ಮತ್ತೆ ಏನಾಗುತ್ತೆ, ಫ್ಯೂಚರಲ್ಲಿ ನಮಗೆ ಈ ಸಬ್ಜೆಕ್ಟು ತುಂಬಾ ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಕೂತ್ಕೊಂತದೆ. ನಾವು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡಕ್ಕೂ ಈಸಿ ಆಗತ್ತೆ ಅಲ್ವಾ? ಅದಕ್ಕೋಸ್ಕರವೇ ಇಷ್ಟೆಲ್ಲ ನಿಧಾನವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆಯ್ತಾ? ಇಲ್ಲಿ ಬ್ರೌನು ಆರೆಂಜ್ ಮಿಶ್ರ ಆಗಿದ್ರೆ ಏನಾಗುತ್ತೆ? ಆ ವ್ಯಕ್ತಿ ಸೋಮನೆ ಆಗ್ತಾನೆ. ಒಂಥರ ಇದು ತೆಲುಗಲ್ಲಿದೆ ಒಂದು ಗಾದೆ, ನಾವು ತೆಲುಗಲ್ಲಿ ಹೇಳ್ತೀವಿ ದುನ್ನಪೋದು ಮೀದ ವರ್ಷಂ ಅಂತ ಹೇಳ್ತೀವಿ. ಅಂತಂದ್ರೆ ಅದು ಇಲ್ಲಿ ನಮ್ಮ ಕನ್ನಡದಲ್ಲಿ ಯಾವ ಪದ ಬಳಸಬೇಕು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಓಕೆ, ಇಂಥ ವ್ಯಕ್ತಿಗಳು ಎಷ್ಟು ಸೋಮರಿ ಅಂದ್ರೆ ಕೆಲಸನೇ ಮಾಡಲ್ಲ ಅವರು, ಆ ರೀತಿಯಲ್ಲಿ ಆಗತ್ತೆ. ಸೊ ಇಂಥ ಈ ಈ ಕಲರ್ ಮಿಶ್ರಮ ಇದ್ರೆ ನೆನ್ಪಿಟ್ಕೊಳ್ಳಿ,
ಖಂಡಿತ ಆ ವ್ಯಕ್ತಿಗಳಲ್ಲಿ ಮೂತ್ರಪಿಂಡಗಳ ವ್ಯಾಧಿ ಬರ ಅದೇ ಬಂದೇ ಬರುತ್ತೆ, ಬಂದಿದೆ ಅಂತಾನೆ ಅರ್ಥ. ಆಯ್ತಾ? ಮತ್ತೆ ಸೊ ಉದಾಹರಣೆಗೆ ಕಿಡ್ನಿ ಕಿಡ್ನಿ ಇರುವಂತ ಆ ಪ್ರದೇಶದಲ್ಲಿ ಈ ಕಲರ್ ದರ್ಶನ ಆಗಿದ್ರೆ ಖಂಡಿತ ಅವ್ರಿಗೆ ಮೂತ್ರಪಿಂಡದಲ್ಲಿ ಕಲ್ಲುಗಳಿದೆ ಅಂತ ಅರ್ಥ. ಅದು ನಿರ್ಧಾರ ಮಾಡ್ಕೋಬಹುದು ನೋಡಿ. ಮೂತ್ರಪಿಂಡಗಳು ಇರುವಂತ ಪ್ಲೇಸಲ್ಲಿ ಈ ಬಣ್ಣ ಏನಾದರೂ ಕಾಣಿಸ್ಕೊಂಡ್ರೆ ಯಾವ್ದಾದ್ರು ಬ್ರೌನ್ ಮತ್ತು ಆರೆಂಜ್ ಮಿಶ್ರವಾಗಿ ಹೇಳ್ತಾ ಇದ್ರೆ, ಆಯ್ತಾ? ಅದು ನೆನಪಿಟ್ಕೊಳ್ಳಿ. ಓಕೆ. ಆಮೇಲೆ ಇನ್ನೊಂದು ಒಂಥರ ಆ ಇದೇನಂತಂದ್ರೆ ಗ್ರೀನ್ ಕಲರ್ ಎತ್ಕೊಳ್ಳಿ. ಗ್ರೀನ್ ಕಲರು ಆರೆಂಜ್ ಮಿಶ್ರಮ. ಎಮ್ಮೆ ಮೇಲೆ ಓಕೆ ಬರ್ದಿದೆ ನೋಡಿ, ಅದೊಂದು ವೇದವತಿ ಮೇಡಮ್ ಬರ್ದಿರು. ಓಕೆ, ಒಳ್ಳೇದು. ಸೊ ಗ್ರೀನ್ ಕಲರ್ ಮತ್ತು ಆರೆಂಜ್ ಮಿಶ್ರಮ ಆದ್ರೆ ನೋಡ್ಕೊಳ್ಳಿ ಅವ್ರ ಆಹಾರದಲ್ಲಿ. ಸೊ ಅವ್ರು ಏನಂತಂದ್ರೆ ಆ ವ್ಯಕ್ತಿಗಳು ಪ್ರತಿಯೊಬ್ಬರ ಜೊತೆಗೆ ಜಗಳ ಇಟ್ಕೊತಾರೆ. ಅಂದ್ರೆ ಯಾರೇ ಒಂದು ವ್ಯಕ್ತಿ ಎದುರಾಗಿ ಕೂತ್ಕೊಂಡ್ರೆ ಸೊ ಅವ್ರ ಹತ್ರ ಜಗಳ ಅನ್ನೋದು ಇಟ್ಕೊಂತಾರೆ. ಓಕೆ, ಅಂದ್ರೆ ಒಂಥರ ಅವ್ರಿಗೆ ಅದು ಇಷ್ಟ. ಈ ಈ ಈ ಬಣ್ಣ ಇರುವಂತ ವ್ಯಕ್ತಿಗಳು ಯಾವ್ದಾದ್ರು ಗ್ರೀನ್ ಮತ್ತು ಆರೆಂಜ್ ಮಿಶ್ರಮ ಆಗಿದ್ರೆ, ಓಕೆ, ಅದು ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರ ಪ್ರಧಾನವಾಗಿ ಇಂಥ ವ್ಯಕ್ತಿಗಳ ಜೊತೆಗೆ ಹೋಗ್ಬಾರ್ದು. ಅವ್ರ ಜೊತೆಗೆ ಹೋಗಿ ನಾವು ಜಗಳ ಮಾಡ್ಕೊಂಡದ್ದು ಏನು ಮಾಡಬಾರ್ದು. ಆಯ್ತಾ? ಅದು ನೆನ್ಪಿಟ್ಕೊಳ್ಳಿ. ಸೊ ಅಂದ್ರೆ ಏನಾಗತ್ತೆ ಅಂದ್ರೆ ಈ ವ್ಯಕ್ತಿಗಳಿಗೆ ಒಂಥರ ವೈಟು ಬ್ಲ್ಯಾಕ್ ಅಂತಂದ್ರೆ ಅದು ಮಾತ್ರ ಅರ್ಥ ಆಗತ್ತೆ. ಸೊ ಅಂತ ವ್ಯಕ್ತಿಗಳ ಹತ್ರ ನಾವು ಹೋಗ್ಬಾರ್ದು. ಸೊ ಮೊದಲನೇದಾಗಿ ನಾವು ಅವ್ರ ಹತ್ರ ಹೋಗ್ಬಾರ್ದು. ಓಕೆ, ಯಾಕಂದ್ರೆ ಇವರ ಊಹಾ ಸ್ಥಿತಿ, ಇವರ ಆಲೋಚನೆಗಳು ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಓಕೆ, ಸೊ ಅದು ಯಾವುದೇ ರೀತಿಯಲ್ಲಿ ಇನ್ನೊಬ್ಬರ ಅಭಿಪ್ರಾಯ ಆಗಲಿ ಇನ್ನೊಬ್ರಿಗೂ ಬೆಲೆ ಕೊಡೋದಾಗ್ಲಿ ಅವರು ಮಾಡೋದಿಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದಕ್ಕೋಸ್ಕರ ಈ ಬಣ್ಣ ಇರುವಂತ ವ್ಯಕ್ತಿಗಳ ಹತ್ರ ಯಾವುದೇ ರೀತಿಯಲ್ಲಿ ನಾವು ವಾದನ ಮಾಡಬಾರ್ದು. ಓಕೆ, ಸೊ ಇಲ್ಲಾಂದ್ರೆ ಅವ್ರ ಹತ್ರ ಯಾವಾಗ್ಲೂ ನಮಗೆ ತೊಂದರೆಗಳು ಹೆಚ್ಚಾಗ್ತದೆ. ಆಯ್ತಾ? ಸೊ ಇದು ಈ ಬಣ್ಣ ಅಂದ್ರೆ ಒಂಥರ ಗ್ರೀನ್ ಕಲರ್ ಪ್ಲಸ್ ಆರೆಂಜ್ ಮಿಶ್ರಮ ಆದ್ರೆ ಈ ರೀತಿಯಲ್ಲಿ ನಮಗೆ ಸೊ ಫಲಿತಗಳು ಇರುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಖಂಡಿತ ನಾವು ಅರ್ಥ ಮಾಡ್ಕೊಂಡದು ಒಂದು ಹಳದಿ ಬನ್ನೆ, ಆಯ್ತಾ? ಆಮೇಲೆ ನೀಲಿ ಬನ್ನೆ, ಆಮೇಲೆ ನೀಲಿ ಬಣ್ಣ ಆದ್ಮೇಲೆ ವೈಲೆಟ್ ಕಲರು. ಓಕೆ, ವೈಲೆಟ್ ಕಲರು ಅದೇ ಇಂಡಿಗೋ ಅಂತ ಹೇಳ್ತೀವಲ್ಲ, ಇಂಡಿಗೋ ಸಾರಿ, ಫಸ್ಟು ನೀಲಿ ಬಣ್ಣ ಬರುತ್ತೆ, ನೆಕ್ಸ್ಟ್ ಇಂಡಿಗೋ ಬರುತ್ತೆ, ಫಸ್ಟು ಅದಕ್ಕಿಂತ ಮುಂಚೆ ಹಳದಿ ಬನ್ನೆ ಆದರೆ ಅದು ಮಣಿಪುರ ಆದಮೇಲೆ ನೆಕ್ಸ್ಟ್ ಬರೋದು ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಅಂದರೆ ಅನಾಥ ಆದಮೇಲೆ ನೆಕ್ಸ್ಟ್ ಬರೋದು ನೀಲಿ ಅಂತಂದ್ರೆ ವಿಶುದ್ಧ. ಅದಾದ್ಮೇಲೆ ಇಂಡಿಗೋ ಅಂದ್ರೆ ನಮಗೆ ಆಜ್ಞೆ. ಅದಾದ್ಮೇಲೆ ಫೈನಲ್ ಬರೋದು ವೈಲೆಟ್ ಕಲರ್ ಅಂತ ಅಂತೀವಿ, ಇಲ್ಲಾಂದ್ರೆ ಗ್ರೇ ಕಲರ್, ವೈಟ್ ಕಲರ್. ಸೊ ಅದನ್ನು ನಾವು ಕೊನೆಯದಾಗಿ. ಸೊ ಇದು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ನಾವು ತಗೊಂಡೋಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಹಳದಿ ಬಣ್ಣನು ತುಂಬಾ ವೈಡ್ ಆಗಿರುತ್ತೆ. ಅದು ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕಲರ್ ಅದು. ಆಯ್ತಾ? ಸೊ ಹಳದಿ ಬನ್ನೆ ಹೇಗಿರ್ತದೆ ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಸೊ ತುಂಬಾ ಒಂಥರ ಸನ್ಯಾಸಿಗಳು ನೋಡ್ತಾ ಇರ್ತೀವಲ್ಲ, ದೇವ್ರ ಪಟ ಅಂದ್ರೆ ದೇವರ ಆ ಪಟಗಳು ನೋಡ್ತಾ ಇದ್ರೆ, ಬೊಮ್ಮೆ ಅಂತ ನೋಡಿದ್ರೆ ಎಸ್ಪೆಷಲಿ ಆ ಪಿಕ್ಚರ್ಸ್ ನೋಡ್ತಾ ಇರುವಾಗ ಆ ಸುತ್ತು ಒಂಥರ ಗೋಲ್ಡನ್ ಕಲರ್ ಹಾಕಿರ್ತಾರೆ. ಹೇಳ್ಬೇಕಂದ್ರೆ ಈ ಹಳದಿ ಬಣ್ಣನೆ ಒಂಥರ ಗೋಲ್ಡನ್ ಕಲರ್ ಅಂತ, ಆಹಾರದಲ್ಲಿ ಗೋಲ್ಡನ್ ಕಲರ್ ಅಂತ ಹೇಳ್ತೀವಿ ನಾವು. ಅಂತ ಕಲರ್ ಇರುವಾಗ ಅವರಲ್ಲಿ ತುಂಬಾ ಒಂಥರ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಸ್ಟಾರ್ಟ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು. ತುಂಬಾ ಆಧ್ಯಾತ್ಮಿಕ ಬೆಳವಣಿಗೆ ಆಗುವಂತ ವ್ಯಕ್ತಿಗಳು ನೋಡ್ತಾ ಇರ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಈ ಗೋಲ್ಡನ್ ಕಲರ್ ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ವ್ಯಕ್ತಿ ಸುತ್ತು ಅವನ ತಲೆ ಸುತ್ತು ನೋಡ್ತಾ ಇದ್ರೆ ಗೋಲ್ಡನ್ ಕಲರ್ ತೋರಿಸಿರ್ತಾರೆ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಅಷ್ಟು ಬೆಳವಣಿಗೆ ಅವರಲ್ಲಿ ಇದೆಯಾ ಅಂತ ಅರ್ಥ. ಓಕೆ, ಸೊ ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ನೋಡೋಕೆ ಪ್ರಯತ್ನ ಮಾಡ್ತೀವಿ. ಅದು ಸ್ವಲ್ಪ ಲೆಂತಿ ಆಗಿರುತ್ತೆ. ಓಕೆ, ರೈಟ್. ಸೊ ಎಲ್ಲರಿಗೂ ಧನ್ಯವಾದಗಳು ಕೇಳಿಸ್ಕೊಂಡಿದ್ದಕ್ಕೂ. ನಮಸ್ತೆ, ಥ್ಯಾಂಕ್ ಯು.